ಜಸ್ಟ್ ಈ ಮನೆನ ಬಂದ್ಬಿಟ್ಟು 70 lakhs ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂತದ್ದು. ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್ಗೆ ಒಂದು ಲಕ್ಸುರಿ ಲೈಫ್ ನೋಡಬೇಕು ಅಂತ ಆಸೆ ಇರುತ್ತೆ. ಈ ಮನೇಲಿ ಹೋಮ್ ಥಿಯೇಟರ್ ಬೇರೆ ಮಾಡಿದ್ದಾರೆ. ಬಟ್ ಅಲ್ಟಿಮೇಟ್ ಕತ್ಲು ಅನಿಸ್ತಾ ಇದೆಯಾ? ಇದು ಸ್ಕೈಲೈಟ್ ಇದೆ ನೋಡಿ ಮೇಲೆ. ಎಲ್ ಶೇಪ್ ಅಲ್ಲಿ ನಮಗೆ ಓಪನ್ ಇರುತ್ತೆ. ಸೊ ಒಂದು ಒಳ್ಳೆ ವ್ಯೂ ಇದೆ ಇಲ್ಲಿ. 1800 rupees ಬಜೆಟ್ ಇಂದ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. 1850 lakhs ಅಲ್ಲಿ ನಿಮಗೆ G+1 30-40 ಅಲ್ಲಿ ಆಗುತ್ತೆ, ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್. ಬಟ್ ಮೇನ್ ಡೋರು, ಪೂಜಾ ಡೋರು ನೀವು ಟಿಕ್ ಡೋರ್ ಕೊಟ್ಟೆ ಕೊಡ್ತೀವಿ. ಹೌದೌದು, ಟಿಕ್ ಡೋರ್ ಕೊಡ್ತೀವಿ. ಮತ್ತೆ ಇದರಲ್ಲಿ ಮ್ಯೂಸಿಕ್ ಕೂಡ ಇದೆ. ಅಂದ್ರೆ ಇದು ಹೆಲ್ತ್ಗೆಲ್ಲ ತುಂಬಾ ಒಳ್ಳೇದು. ಸ್ಟೀಮ್ ಬಾತ್ ಆಯ್ತಾ ಇದು? ಈಗ ನಾವು ಆರ್ಕಿಟೆಕ್ಚರ್ ವರ್ಕ್ಸ್, ಸ್ಟ್ರಕ್ಚರಲ್ ಡಿಸೈನ್ ವರ್ಕ್ಸ್ ಮತ್ತೆ ಇಂಟೀರಿಯರ್ ಡಿಸೈನಿಂಗ್ ಎಲ್ಲನೂ ಫ್ರೀ ಮಾಡ್ಕೊಡ್ತೀವಿ. ನಾವು ಚಾರ್ಜ್ ಮಾಡೋದು ಓನ್ಲಿ ಕನ್ಸ್ಟ್ರಕ್ಷನ್ ಚಾರ್ಜಸ್. ಕಿಚನ್ ಇಂಟೀರಿಯರ್ಸ್ ಮಾಡಿಸಿದವ್ರಿಗೆ ಈ ಟ್ಯಾಂಡಮ್ ಯೂನಿಟ್ ನಮ್ಮ ಕಡೆಯಿಂದ ಫ್ರೀ ಕೊಡ್ತೀವಿ. ನಾವು ಏನಿಲ್ಲ ಮನೆಯಲ್ಲಿ ಕ್ಲೈಂಟ್ ಬಂದ್ರೆ ಒಂಥರ ಕೆಲಸ ಮಾಡ್ತೀವಿ, ಬಂದಿಲ್ಲ ಅಂದ್ರೆ ಒಂಥರ ಕೆಲಸ ಮಾಡ್ತೀವಿ. ನಮ್ಮ ಡ್ಯೂಟಿ ಏನಿದೆ, ಏನು ಕಂಪ್ಲೇಂಟ್ಸ್ ಇಲ್ದಿರ ಇರುತ್ತೆ ಆ ತರ ನಾವು ಮಾಡ್ಕೊಡ್ತೀವಿ. ಇನ್ಕ್ಲೂಡಿಂಗ್ ಮೀ, ನಾನು ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್, ನನ್ಗೊಂದು ಲಕ್ಸುರಿ ಲೈಫ್ ಬೇಕು ಅಂತ 1800 ಅಂತ ಹೇಳಿದ್ರೆ ಸ್ಕ್ವೇರ್ ಫೀಟ್. ಸಮ್ ಟ್ಯಾಂಕ್ ಎಷ್ಟು ಕೊಡ್ತೀರಾ? ಸೈಟ್ ದೂರ ಇದೆ ಅಂದ್ಬಿಟ್ಟು ಜಾಸ್ತಿ ರೇಟ್ ಹೇಳ್ತಾರೆ. ಈಗ ಹಾಲೋ ಬ್ಲಾಕ್ಸ್ ಮತ್ತೆ ರೆಡ್ ಬ್ರಿಕ್ಸ್ ಅದು ಏನು ವ್ಯತ್ಯಾಸ ಇರುತ್ತೆ? 100% ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನಾನು 10 times ಚೇಂಜ್ ಮಾಡೋಕ್ಕೂ ರೆಡಿ, 15 times ಚೇಂಜ್ ಮಾಡೋಕ್ಕೂ ರೆಡಿ. ಹಾಯ್, ನಮಸ್ತೆ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ. ಜಸ್ಟ್ ಈ ಮನೆನ ಬಂದ್ಬಿಟ್ಟು 70 lakhs ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು. ಸ್ಮೈಲಿ ಹೋಮ್ ಕನ್ಸ್ಟ್ರಕ್ಷನ್ ಅವರು ಮಾಡಿರುವಂಥ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಯಶವಂತ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಅವ್ರ ಹತ್ರ ಮಾತಾಡೋಣ. ಸೊ ಹೇಗೆಲ್ಲ ಕಟ್ಟಿದ್ದಾರೆ, ಯಾವ ಥರ ಬಂದಿದೆ ಅಂತ. ಸರ್ ವೆಲ್ಕಮ್. ಹಲೋ ವೈಭವ್ ಅವರೇ. ಸರ್ ನಮಸ್ತೆ. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಸೂಪರ್ ಸರ್. 1800 ರೂಪಾಯಿಂದ ಶುರು ಆಗುತ್ತೆ. ಅದೇ ಬಜೆಟಲ್ಲಿ ಬಂದಿದೆಯಾ ಇದು ಮನೆ? ಇದು ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್ ಇದೆ. ಈಗ ನಾವು ಸ್ಮೈಲಿ ಹೋಮ್ಸ್ ಕನ್ಸ್ಟ್ರಕ್ಷನ್ ಇಂದ 1800 rupees ಬಜೆಟ್ ಇಂದ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಓಕೆ. ಸೊ ಈಗ ಆಲ್ರೆಡಿ ನಾವು ಸುಮಾರು ಬಿಲ್ಡಿಂಗ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಎಷ್ಟು ಮಾಡಿದಾರೆ ಸರ್ ಇಲ್ಲಿವರೆಗೂ? ಸೊ ಈಗ ಅರೌಂಡ್ 15 ಬಿಲ್ಡಿಂಗ್ಸ್ ನಮ್ದು ಕಂಪ್ಲೀಷನ್ ಆಗಿದೆ. ಸರಿ. ಈಗ 4 ಬಿಲ್ಡಿಂಗ್ಸ್ ಆನ್ಗೋಯಿಂಗ್ ಇದೆ, ಪ್ರಾಜೆಕ್ಟ್ಸ್ ಆನ್ಗೋಯಿಂಗ್ ಇದೆ. ಸೊ ಇದೇನಂದ್ರೆ ಇದು ನಮ್ಮ ಕ್ಲೈಂಟ್ಸ್ಗೆ ಅಥವಾ ಯಾರಾದ್ರೂ ನಮಗೆ ವಿಸಿಟ್ ಮಾಡ್ತಾರಲ್ಲ, ಹೇಗೆ ಬರುತ್ತೆ ಪ್ರಾಜೆಕ್ಟ್ ಅಂತ, ಒಂದು ಮಾಡೆಲ್ ಹೌಸ್ ಬೇಕು ಅಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್ಗೆ ಒಂದು ಲಕ್ಸುರಿ ಲೈಫ್ ನೋಡಬೇಕು ಅಂತ ಆಸೆ ಇರುತ್ತೆ. ಖಂಡಿತ ಸರ್. ಸೊ ಇನ್ಕ್ಲೂಡಿಂಗ್ ಮೀ, ನಾನು ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್, ನನಗೊಂದು ಲಕ್ಸುರಿ ಲೈಫ್ ಬೇಕು ಅಂತ. ಬಟ್ ಆದರೆ ಮಿನಿಮಲ್ ಬಜೆಟ್ ಅಲ್ಲಿ ಒಂದು ಲಕ್ಸುರಿ ಸೆಗ್ಮೆಂಟ್ ಹೌಸ್ನ ಮಾಡ್ಕೊಟ್ಟಿದ್ವಿ ಇದು. ಸೊ ಅದನ್ನ ಇವತ್ತು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮ ವೀಕ್ಷಕರಿಗೆ ನಮ್ಮ ಈ ಮಾಡೆಲ್ ಹೌಸ್ನ ತೋರಿಸ್ಬೇಕು ಅಂತ. ಖಂಡಿತ ಇವತ್ತು ಈ ಬಿಲ್ಡಿಂಗ್ ಹೊರಗಡೆ ಹೇಗೆಲ್ಲ ಬಂದಿದೆ, ಹೋಮ್ ಟೂರ್ ಎಲ್ಲ ಕೊಡೋಣ. ಸರ್ ಇನ್ನೊಂದು ಹೇಳಿದೆ ನಾನು, 70 lakhs ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಹೌದೌದು. ಇಂಟೀರಿಯರ್ ವಿತ್ ಇಂಟೀರಿಯರ್. ಅದೇ ನಾನು ಹೇಳ್ತಾ ಇರೋದು ಓನ್ಲಿ ಬಿಲ್ಡಿಂಗ್ ಮಾತ್ರ. ಇದು ಕಾಂಪೌಂಡ್ ಎಲ್ಲ ತುಂಬಾ ಇದೆ. ಕಾಂಪೌಂಡ್ ಬಿಟ್ಬಿಟ್ಟು ಈ ಬಿಲ್ಡಿಂಗ್ ಮಾತ್ರ ಏನಿದೆ, ಸೊ ಇದು ಅರೌಂಡ್ 27 ಚದರ ಬರುತ್ತೆ, 27 ಚದರ. ಸೊ ಇದರಲ್ಲಿ ಇದೆಲ್ಲ ಸೇರಿ ನಮಗೆ ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್ 70 lakhs ಬಂದಿದೆ. ಬಟ್ ಯಾರಾದ್ರೂ ಒಂದು ಮನೆನ ಕಟ್ಟಬೇಕು, ಒಂದು ಸೈಟ್ ಇದೆ ಸರ್, ಮನೆ 2025 ನಾನು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋರು ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರದ್ದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ. ಇವ್ರು ಮಾಡಿರೋಂಥ ಪ್ರಾಜೆಕ್ಟ್ ನೋಡಬೇಕು ಅಂತ ಹೇಳ್ರೆ, ಇಲ್ಲ ಕೊಟೇಶನ್ ತೊಗೋಬೇಕು ಅಂತ ಬಂದಾಗ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಖಂಡಿತ ಒಂದ್ಸಲಿ ಆದರೂ ನೀವು ಎಂಕ್ವೈರಿ ಮಾಡಿ ಅಂತ ಹೇಳ್ತೀನಿ. ಸ್ಮೈಲ್ ಹೋಮ್ ಕನ್ಸ್ಟ್ರಕ್ಷನ್ ಏನಿದೆ, ಸೊ ನಿಮ್ಮ ಬಗ್ಗೆ, ನಿಮ್ಮ ಕಂಪ್ನಿ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡಿ. ನನ್ನ ಹೆಸರು ಯಶವಂತ್ ಅಂತ. ನಮ್ಮ ಕಂಪ್ನಿ ಬಂದು ಸ್ಮೈಲಿ ಹೋಮ್ಸ್ ಕನ್ಸ್ಟ್ರಕ್ಷನ್ಸ್ ಅಂತ. ನಾವು ಸ್ಟಾರ್ಟ್ ಮಾಡಿ 2017 ಇಂದ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ವಿ. ನಮ್ದು ಕಂಪ್ಲೀಟ್ ಡಿಸೈನ್ ಇಂದ ಹಿಡಿದು ಎಕ್ಸಿಕ್ಯೂಷನ್ ಇಂದ ಹಿಡಿದು ಹ್ಯಾಂಡಿಂಗ್ ಓವರ್ ವರೆಗೂ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಮ್ದೇ ಇರುತ್ತೆ. ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರ್ ವಿತ್ 15 years ಪ್ಲಸ್ ಎಕ್ಸ್ಪೀರಿಯನ್ಸ್. ಸೊ ಈ ಬಿಲ್ಡಿಂಗ್ ನ ಏನಕ್ಕೆ ನಿಮಗೆ ತೋರಿಸ್ಬೇಕಂದ್ರೆ, ಸೊ ನಾವು ಇದನ್ನ ಬೆಸ್ಟ್ ಬಡ್ಜೆಟ್ ಫ್ರೆಂಡ್ಲಿ ಆಗಿ ನಿಮ್ಮ ವ್ಯೂವರ್ಸ್ಗೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಓಕೆ, ಬನ್ನಿ ಫಸ್ಟ್ ನಾವು ಎಲಿವೇಶನ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡೋಣ. ಹಾಗೆ ಹೇಳ್ತಾ ಹೋಗ್ಬಿಡಿ ಸರ್, ನಮಗೆ ಎಲಿವೇಶನ್ ಯಾವ ತರ ಬಂದಿದೆ, ಏನೇನು ಬಂದಿದೆ ಅಂತ. ಈಗ ನೀವು ಫಸ್ಟ್ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಸೈಟ್ ವಿಸಿಟ್ ಮಾಡ್ತೀವಿ. ಫಸ್ಟ್ ನಿಮ್ಮ ರಿಕ್ವೈರ್ಮೆಂಟ್ಸ್ ತಿಳ್ಕೊಂತೀವಿ. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಪ್ಲಾನು ಮತ್ತೆ ಅದಕ್ಕೆ ಆಗುವಂತ ಕಾಸ್ಟ್ ವಿತ್ ಸ್ಪೆಸಿಫಿಕೇಶನ್ಸ್ ವಿತ್ ವರ್ಕ್ ಶೆಡ್ಯೂಲ್ ಮತ್ತೆ ಪೇಮೆಂಟ್ ಶೆಡ್ಯೂಲ್, ಇಷ್ಟು ಡೀಟೇಲ್ಸ್ ನಾವು ನಿಮ್ಗೆ ಏನು ಚಾರ್ಜ್ ಮಾಡ್ದೇನೆ ನಿಮ್ಗೆ ಕೊಡ್ತೀವಿ. ಅಂದ್ರೆ ಈಗ ನೀವೇನ್ ಅನ್ಕೊಂಡಿದ್ದೀರಾ ಅದಕ್ಕೆ ನಿಮ್ ಬಡ್ಜೆಟ್ ಆಗ್ಲಿ ಟೈಮ್ ಫ್ರೇಮ್ ಆಗ್ಲಿ ಎಲ್ಲ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ ವಿತ್ ಸ್ಪೆಸಿಫಿಕೇಶನ್. ನಮ್ಮ ಹತ್ರ ಒಂದು ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ ಇದೆ 1800 per square feet ಅಲ್ಲಿ. ಸೊ ಅದರಲ್ಲಿ ಎಲ್ಲದಕ್ಕೂ ಬೇಸಿಕ್ ಪ್ರೈಸಸ್ ಮೆನ್ಷನ್ ಆಗಿರುತ್ತೆ. ಅದರಲ್ಲಿ ನಿಮಗೆ ಅದ್ರ ಮೇಲೆ ಏನೋ ಒಂದು, ನನಗೆ ಈಗ ಫಾರ್ ಎಕ್ಸಾಂಪಲ್ ನಾವು ಸ್ಲೈಡಿಂಗ್ ವಿಂಡೋಸ್ ಕೊಡ್ತಾ ಇದೀವಿ.
ಸೊ ರೂಮ್ಸ್ ಮತ್ತು ಹಾಲ್ಸಲ್ಲೆಲ್ಲ ನಿಮಗೆ ಬೇಡ ನಮಗೆ ವುಡನ್ ವಿಂಡೋಸ್ ಬೇಕಂದರೆ ಸೊ ಆ ಡಿಫ್ರೆನ್ಸ್ ಆಫ್ ಕಾಸ್ಟ್ ಏನಿದೆ ಅದರಲ್ಲಿ ಬೇರೆ ಬೇರೆ ಥರ ಟೈಪ್ಸ್ ಆಫ್ ವುಡ್ ಇರುತ್ತೆ. ನಿಮಗೆ ಸಾಲ್ ಬೇಕಾ, ನೀಮ್ ಬೇಕಾ, ಟೀಕ್ ಬೇಕಾ, ರೋಸ್ ಬೇಕಾ, ಎನಿ ವುಡ್ ಹೊನ್ನೆ. ಸೊ ನಮ್ಮ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಮಾಡಿಕೊಡ್ತೀವಿ. ಆ್ಯಂಡ್ ವಿ ವಿಲ್ ಬಿ ವೆರಿ ಮಚ್ ಟ್ರಾನ್ಸ್ಪರೆಂಟ್ ಇನ್ ದಿ ಕಾಸ್ಟಿಂಗ್. ನಮ್ದು ಏನು ಕಾಸ್ಟಿಂಗ್ ಇದೆ, ಅವ್ರದ್ದು ಅದೇನು ಕಾಸ್ಟ್ ಆಗ್ತಾ ಇದೆ, ಅವರು ಎಲ್ಲದನ್ನು ವೆರಿಫೈ ಮಾಡ್ಬೋದು. ಓಕೆ, ಒಂದ್ಸಲ ನೀವು ನಮಗೆ ಬುಕ್ಕಿಂಗ್ ಕನ್ಫರ್ಮ್ ಮಾಡಿದ್ರೆ ನಾವು ನಿಮಗೆ ಬಿಲ್ಡಿಂಗ್ದು 3D ಮಾಡೆಲ್ ಸಹ ಕೊಡ್ತೀವಿ. ಫಸ್ಟ್ ಸರ್ ಕಂಪ್ಲೀಟ್ ಈಗ ಒಂದು ಹಾಲಲ್ಲಿ ನಿಂತ್ಕೊಂಡ್ರೆ ನೀವು ಯಾವ ರೀತಿ ಕಾಣುತ್ತೆ, ನಿಮ್ಮ ಹಾಲ್ ವಾಲ್ ಕಲರ್ಸ್ ಏನಾಗಿರ್ಬೇಕು, ಮುಂಚೆನೇ ಗೊತ್ತಾಗ್ಬಿಡುತ್ತೆ ನಮಗೆ. ಹೌದು, ಕಂಪ್ಲೀಟ್. ಸೊ ಮೈ ಇಂಟೆನ್ಷನ್ ಈಸ್ ಕಸ್ಟಮರ್ ಶುಡ್ ಬಿ ಆಲ್ವೇಸ್ ಟು ಬಿ ಸ್ಯಾಟಿಸ್ಫೈಡ್. 100% ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನಾನು 10 ಟೈಮ್ಸ್ ಚೇಂಜ್ ಮಾಡೋಕ್ಕೂ ರೆಡಿ, 15 ಟೈಮ್ಸ್ ಚೇಂಜ್ ಮಾಡೋಕ್ಕೂ ರೆಡಿ. ಸರ್ ತೋರಿಸ್ಕೊಂಡು ಹೋಗ್ಬಿಡೋಣ. ಫ್ರಂಟಲ್ಲಿ ಏನೇನು ಬಂದಿದೆ? ಇದು ಸಿಂಪಲ್ ಆಗಿ ಮಾಡಿದೀವಿ. ಈಗ ನೀವು ಈ ಬಾಕ್ಸಸ್ ನೋಡಿದೀರಾ? ಸೊ ಇದು ಬಾಕ್ಸಸ್ ಮತ್ತೆ ಟೆಕ್ಸ್ಚರ್ ಕೊಟ್ಟಿದ್ದೀವಿ, ಮತ್ತೆ ಬ್ಯಾಂಡ್ಸ್ ಕೊಟ್ಟಿದ್ದೀವಿ, ಎಲಿವೇಶನ್ ಲೈಟಿಂಗ್ಸ್ ಕೊಟ್ಟಿದ್ದೀವಿ. ಇದು ನಿಮ್ಗೆ ನೈಟ್ ವ್ಯೂ ಅಲ್ಲಿ ನೋಡ್ತೀವಿ, ನೀವು ಹೆಂಗ್ ಈವ್ನಿಂಗ್ ನೋಡ್ ತೆಗಿತೀರಲ್ಲ, ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತು ನೈಟ್ ಅಲ್ಲಿ ಹೆಂಗಿರುತ್ತೆ ವ್ಯೂ ಅಂತ. ಇದರಲ್ಲಿ ನೋಡಿ ಟೆಕ್ಸ್ಚರ್ಸ್ ಮಾಡಿದೀವಿ, ವೇರಿಯಸ್ ಟೆಕ್ಸ್ಚರ್ಸ್ ಮಾಡಿದೀವಿ. ಸೊ ಮತ್ತೆ ಕಲರ್ ಕಾಂಬಿನೇಷನ್ ಮಾಡಿದೀವಿ. ನಾನ್ ಸಿಂಕ್ ಮಾಡಕ್ ಹೋಗೋದಿಲ್ಲ. ಅಂದ್ರೆ ನಾವು ಒಂದು ಎಲಿವೇಶನ್ ನೋಡಿದಾಗ ನಿಮ್ಗೆ ಯಾವ್ದನ್ನು ಇದು ಔಟ್ ಆಫ್ ದಿ ಬಾಕ್ಸ್ ಇದೇನೋ ಚೆನ್ನಾಗಿಲ್ಲ ಸಮಥಿಂಗ್ ಆ ಥರ ಅಬ್ರಪ್ಟ್ ಆಗಿ ಏನೂ ಕಾಣಿಸಲ್ಲ. ಹೊರಗಡೆ ಹೋಗ್ಬಿಡೋಣ ಸರ್. ಇವಾಗ ನೋಡ್ತಿರೋದು ಫ್ರಂಟ್ ಅಂದ್ರೆ ಮೇನ್ ಡೋರ್, ಇಲ್ಲಿಂದಾನೆ ನಿಮ್ಗೆ ಎಂಟ್ರೆನ್ಸ್ ಬರುತ್ತೆ. ಫಸ್ಟ್ ಹೇಳ್ಬಿಡಿ ಸರ್, ನಮ್ಗೆ ಕ್ಲಾಡಿಂಗ್ ಒಂದು ಕೊಟ್ಟಿದ್ದೀರಾ, ಎಷ್ಟು ರೂಪಾಯಿ ಸರ್ ಇದು ಹಾಕಿರೋದು? ಇದು ಟೈಲ್ ಬಂದ್ಬಿಟ್ಟು 60 rupees ರೇಂಜ್. ಇದು ಮ್ಯಾಟ್ ಫಿನಿಶ್ 2x4 ವಾಲ್ ಟೈಲ್ ಹಾಕಿದೀವಿ. ಅಂದ್ರೆ ಈಗ ನೀವು ಕಸ್ಟಮರ್ ಕೊಟ್ರೆ ಏನ್ ಬಜೆಟ್ ಅಲ್ಲಿ ಕೊಡ್ತೀರಾ? ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್ ಮಾರ್ಕೆಟ್ ಇವಾಗ? ನಾವು ಆಕ್ಚುಲಿ ಪ್ಯಾಸೇಜ್ ಟೈಲ್ಸ್ ಕೊಡೋದಿಲ್ಲ ಯೂಶಲಿ. ಸೊ ಇದು ಕಸ್ಟಮರ್ ಬೇಕಂದ್ರೆ ಅದು ಟೈಲ್ ಕಾಸ್ಟ್ ಮತ್ತೆ ಅಪ್ಲಿಕೇಶನ್ ಕಾಸ್ಟ್, ಕ್ಲಾಡಿಂಗ್ ಒಂದು ಇರಲ್ಲ. ಹೌದೌದು, ಯಾವುದೇ ವಾಲ್ ಕ್ಲಾಡಿಂಗ್ ಅಂದ್ರೆ ಟಾಯ್ಲೆಟ್ಸ್ ಬಿಟ್ಟು ಕಿಚನ್ ಬಿಟ್ಟು ಬೇರೆ ವಾಲ್ ಕ್ಲಾಡಿಂಗ್ ಬೇಕಂದ್ರೆ ಅದು ಅಡಿಷನಲ್ ಚಾರ್ಜಸ್. ಅದು ನಿಮ್ಗೆ 40 ರೂಪಾಯಿನೂ ಸ್ಟಾರ್ಟಿಂಗ್ ಸಿಕ್ಬಿಡುತ್ತೆ. ಹೌದೌದು, ನೀವು ಟೈಲ್ಸ್ ಯಾವ ಸೆಲೆಕ್ಟ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ 40 rupees, ನೀವು 2x1 1.5x1 ಅಂದ್ರೆ 35 rupees ರೇಂಜ್ ಸಿಗುತ್ತೆ ನಿಮಗೆ. ಓಕೆ, ಯಾವ ಡೋರ್ ಸರ್ ಇದು? ಟೀಕ್ ವುಡ್ ಇದು? ಇದು ಟೀಕ್ ವುಡ್ ಡೋರು. ಡೋರ್ ಕಮ್ ವಿಂಡೋ ಕೊಟ್ಟಿದ್ದೀವಿ. ಡೋರ್ ಕಮ್ ವಿಂಡೋ ಕೊಟ್ಟಿದ್ದೀವಿ. ಆದರೆ ನಾವು ಬೇಸಿಕ್ ಮಾಡಲಲ್ಲಿ ನಿಮಗೆ ಬರೀ 3.5 feet by 7 feet ಡೋರ್ ಟೀಕ್ ವುಡ್ ಡೋರ್ ವಿತ್ ಫ್ರೇಮ್ ಕೊಡ್ತೀವಿ. ಓಕೆ, 5x3 5x4 ಸೈಜ್ ಫ್ರೇಮ್ ಇರುತ್ತೆ. ನಾವು ಬೇಸಿಕ್ ಪ್ರೈಸ್ ಆಫ್ ದಿ ಡೋರ್ ಬಂದ್ಬಿಟ್ಟು 10,000 rupees ಟೀಕ್ ವುಡ್ ಡೋರ್ ಪ್ರೊವೈಡ್ ಮಾಡ್ತೀವಿ. ಇದೆಲ್ಲ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಅಂದ್ರೆ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ಅಂದ್ರೆ ಅದಕ್ಕೆ ತಕ್ಕಂಗೆ ಸ್ವಲ್ಪ ಆ ವೇರಿಯೇಷನ್ ಕ್ಲೈಂಟ್ ಬೇರ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಾನು ಮಾತಾಡ್ತಿರೋದು 1,800 rupees per square feet ಬರುತ್ತೆ. ಬಟ್ ಮೇನ್ ಡೋರು, ಪೂಜಾ ಡೋರು ನೀವು ಟೀಕ್ ಡೋರ್ ಕೊಟ್ಟೆ ಕೊಡ್ತೀವಿ. ಹೌದೌದು, ಟೀಕ್ ಡೋರ್ ಕೊಡ್ತೀವಿ 7 feet. ಅದು ಹೌದೌದು ಸರ್. ಒಳಗಡೆ ಹೋಗ್ಬಿಡೋಣ. ಸೊ ಎಂಟ್ರೆನ್ಸ್ ಆಗ್ತಿದ್ದಾಗನೇ ಒಳಗಡೆ ನಿಮಗೆ ಕಂಪ್ಲೀಟ್ ಹಾಲ್ ಸೆಕ್ಷನ್ ಬರುತ್ತೆ. ಓಕೆ, ಇದು ಸರ್ ಯೂಸ್ ಮಾಡಿರುವಂಥದ್ದು ನೀವು ಕೆಳಗಡೆ? ಇದು ಗ್ರಾನೈಟ್ ಯೂಸ್ ಮಾಡಿದ್ದೀವಿ ನಾವು. ಸೊ ನಾವು ಬೇಸಿಕ್ ರೇಂಜ್ ಅಲ್ಲಿ ನಮಗೆ 2x4 85 ಟೈಲ್ಸ್ ಕೊಡ್ತೀವಿ. ಅಂದ್ರೆ 1,800 rupeesಗೆ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅದಕ್ಕೆ ಗ್ರೌಟಿಂಗು ಅದೆಲ್ಲ ನಾವೇ ಮಾಡ್ಕೊಡ್ತೀವಿ. ಓಕೆ, ಇದೆಲ್ಲ ಇಂಟೀರಿಯರ್ಸ್ ಅಲ್ಲಿ ಬರುತ್ತೆ. ಅದು ಇಂಟೀರಿಯರ್ಸ್ ಬರುತ್ತಾ? ಸಕಲಾಗಿ ಬಂದಿಲ್ಲ ಸರ್ ಇದು ಎಂಟ್ರೆನ್ಸ್ ಅಲ್ಲಿ. ನೋಡಿ ಇಲ್ಲಿ ಡ್ರೈಯರ್ ಎಲ್ಲ ಬಂದಿದೆ, ಈ ತರ ಡೋರ್ಸ್ ಎಲ್ಲ ಬಂದಿದೆ. ಅಂದ್ರೆ ಇದು ನಮ್ಗೆ ಈ ಶೂಸ್ ಅದೆಲ್ಲ ಇಟ್ಕೊಳ್ಳೋ. ಹೌದೌದು, ಇದೆಲ್ಲ ನೋಡ್ತಿರ್ಬೋದು. ಮೇಲ್ಗಡೆ POP ಸೆಕ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಸರ್ ಮೇನ್ ಟಿವಿ ಕ್ಯಾಬಿನೆಟ್. ಹೇಳಿ ಸರ್, ಟಿವಿ ಕ್ಯಾಬಿನೆಟ್ ಯಾವ ತರ ಬಂದಿದೆ? ಸೊ ಇದು ನಮ್ಗೆ ಪ್ಲೈವುಡ್ ವಿತ್ ಲ್ಯಾಮಿನೇಟ್. ಇದು ಬಂದು WPC ಪ್ಯಾನಲ್ಸ್ ಇದು. ಮತ್ತೆ ಇದೆಲ್ಲನೂ ನಮಗೆ ಲ್ಯಾಮಿನೇಟ್ ವುಡನ್ ಲ್ಯಾಮಿನೇಟ್ ಅಲ್ಲಿ ಮತ್ತೆ ಪ್ಲೈವುಡ್ ಅಲ್ಲೇ ಮಾಡಿರೋಂಥದ್ದು. ಇದು ಡಿಸೈನ್ ಎಲ್ಲ ನೀವೇ ಕೊಡ್ತೀರಾ? ಇಂಟೀರಿಯರ್ಸ್ ಫೈನಲ್ ಆಗಕ್ ಮುಂಚೆನೆ ಡಿಸೈನ್ ಎಲ್ಲ ಒಂದು ಅಬ್ಸರ್ವ್ ಮಾಡ್ತಾ ಇದ್ದೇನೆ, ಎಲ್ಲೂ ನಿಮ್ಗೆ ಸ್ಪೇಸು ಅನ್ವಾಂಟೆಡ್ ವೇಸ್ಟೇಜ್ ಎಲ್ಲೂ ಕೊಟ್ಟಿಲ್ಲ. ಎಲ್ಲ ಕ್ಲೀನ್ ಆಗಿ ಕವರ್ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಬೇಕೋ ಅಲ್ಲಿ ವಾರ್ಡ್ರೋಬ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಹೌದೌದು. ಓಕೆ, ನೆಕ್ಸ್ಟ್ ಸರ್ ಒಂದು ಪೂಜಾ ಮಂದಿರ್ಗೆ ಹೋಗ್ಬಿಡೋಣ. ಪೂಜಾ ರೂಮ್ ಡೋರ್ ನೋಡ್ಕೊಂಡ್ಬಿಡಿ ಒಂದ್ಸಲಿ. ಫುಲ್ ಕಾರ್ವಿಂಗು. ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್ ಇದೆ. ಹೌದು, ನಮ್ಮ ಕ್ಲೈಂಟ್ಸ್ ಹೆಂಗ್ ಬೇಕಂದ್ರೆ ಆ ಥರ ಮಾಡ್ಕೊಡ್ತೀವಿ. ನಾನು ಆಗ್ಲೇ ಹೇಳಿದೆ ನಿಮಗೆ, ಟೀಕ್ ಡೋರೇ ಕೊಡ್ತಾರೆ ಇದಕ್ಕೆ. ಟೀಕ್ ಡೋರು ಪ್ಲಸ್ ಏನಾದ್ರು ಗ್ಲಾಸ್ ಏನಾದ್ರು ಬರತ್ತರ ಆ ಥರ ಡಿಸೈನ್. ಡೋರ್ ಡಿಸೈನ್ ಮೇಲೆ ಹೋಗುತ್ತೆ. ಡೋರ್ ಡಿಸೈನ್ ಮೇಲೆ ಹೋಗುತ್ತೆ. ಅದು ಡಿಸೈನ್ ಎಲ್ಲ ನೀವು ಫೋಟೋ ಕಳಿಸ್ತೀರಲ್ಲ, ಯಾವ ಥರ ಸೆಲೆಕ್ಷನ್ ಮಾಡಿ? ಹೌದೌದು, ನಾವು ಸ್ಪೆಸಿಫಿಕೇಶನ್ ಕೊಟ್ಟಾಗಲೇ ಅದರಲ್ಲಿ ಇರುತ್ತೆ. ಬಟ್ ಇದೆಲ್ಲ ಕಾರ್ವಿಂಗ್ ಏನ್ ಮಾಡಿದೆ ಎಕ್ಸ್ಟ್ರಾ ಆಗುತ್ತೆ. ಸರ್ ಇದನ್ನ ನೋಡ್ತಾ ಇದ್ದೀನಿ, ಏನೋ ಲೈಟಿಂಗ್ಸ್ ಎಲ್ಲ ಗ್ಲಾಸಿನ್ ಟೈಪ್ ಅಲ್ಲೆಲ್ಲ ಕೊಟ್ಬಿಟ್ಟಿದ್ದೀರಾ. ಯಾವ ತರ ಮಾಡಿದಿರಾ ಇದು ವರ್ಕ್? ಇದು ಬಂದು ಗ್ಲಾಸ್ ಪಿಲ್ಲರ್ ಇದೆ. ಇದು 3 ಇಂಚ್ಗೆ 4 inches ಬರುತ್ತೆ ಗ್ಲಾಸ್ ಪಿಲ್ಲರ್. ಇಲ್ಲ, ಇದು ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ರೆ ಇದು ಒಂದ್ ಕಲರ್ ಅಲ್ಲಿ ಇದೆ. ಒಂದೇ ಕಲರ್. ಹೌದು.
ಸೊ ಇದು ಮತ್ತೆ ಈ ಕಲರ್ಸ್ ಚೇಂಜ್ ಮಾಡ್ಕೊಬೋದು ಹಂಗೆ. ಓ ಆ ಥರ. ಅದೇ ಇದು ನಮಗೆ ಡೈನಿಂಗ್ ಎಂಟ್ರೆನ್ಸ್ ಸ್ವಲ್ಪ ದೊಡ್ಡದಿರೋದ್ರಿಂದ ಗ್ರ್ಯಾಂಡ್ ಲುಕ್ಕಲ್ಲಿ ಬರುತ್ತೆ ಇದು. ಕರೆಕ್ಟ್. ನೆಕ್ಸ್ಟ್ ಕಿಚನ್ ತೋರಿಸ್ಬಿಡೋಣ. ಎಲ್ಲರೂ ಮನೆ ಫೇವರೇಟ್ ಫಸ್ಟ್ ಲೇಡೀಸ್ ಹಾರ್ಟ್ ಫೇವರೇಟ್ ಇದು ಕಿಚನ್. ಸಗದಾಗಿ ಬಂದಿದೆ ಸರ್. ಇದು ಇದೇನು ಸರ್ ಟೈಲ್ಸ್ ಇದು ಯೂಸ್ ಮಾಡಿರೋದು? ಹೌದೌದು, ಇದು ಮೊರಾಕೋ ಸೀರೀಸ್ ಅಂತಾರೆ, 1x1 ಸೀರೀಸ್. ಬೇರೆ ಬೇರೆ ಆರ್ಟಿಸ್ಟಿಕ್ ಡಿಸೈನ್ಸ್ ಅಲ್ಲಿ ಬರುತ್ತೆ ಇದು. ಏನಾಗುತ್ತೆ ಸರ್ ಈ ತರ ಬೇಕು ಅಂದ್ರೆ, ಕ್ಲೈಂಟ್ ಬೇಕು ಅಂದ್ರೆ ಎಷ್ಟು ರೂಪಾಯಿ? ನಾವು ಒಂದು 40 ರೂಪೀಸ್ ಟೈಲ್ಸ್ ಕೊಡ್ತೀವಿ ಕ್ಲೈಂಟ್ಗೆ ನಮ್ಮ ಕಡೆಯಿಂದ. ಸರಿ. ಇದು ಒಂದು 70 to 80 ರೂಪೀಸ್ ಆಗುತ್ತೆ. ಅಂದ್ರೆ ಆ 30-40 ರೂಪೀಸ್ ಡಿಫ್ರೆನ್ಸ್ ಅವ್ರು ಬೇರ್ ಮಾಡ್ಬೇಕು. ಇದು ಕಡಿಮೆ ಏರಿಯಾ ಬಿಡಿ, ಈ ಅಮ್ಮಮ್ಮ ಅಂದ್ರೆ ಒಂದು 30 ಸ್ಕ್ವೇರ್ ಫೀಟ್ ಬರುತ್ತೆ ಮ್ಯಾಕ್ಸಿಮಮ್. ಬಟ್ ನೋಡಕ್ ಬಂದ್ರೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಕಿಚನ್ ಸ್ಲ್ಯಾಬ್ ನಾವು 20 mm ಗ್ರಾನೈಟ್, ಈಗ ನಾವು ಇಂಟೀರಿಯರ್ಸ್ ಮಾಡಿಕೊಟ್ರೆ 20 mm ಗ್ರಾನೈಟ್ ನಾವೇ ಹಾಕ್ಬಿಟ್ಟು ಕೊಡ್ತೀವಿ. ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಮಾಡೋದಿಲ್ಲ. ಸೊ ನಮಗೆ ಕಿಚನ್ ಮಾಡುವಾಗ ಅವರು ಸಿಂಕ್ ಮತ್ತೆ ಸ್ಟವ್ ಫೈನಲ್ ಮಾಡಿದ್ರೆ ಅದಕ್ಕೆ ಬೇಕಾಗಿರುವಂತ ಕಟಿಂಗ್ಸ್ ಪ್ರಾವಿಷನ್ಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಚಿಮ್ನಿ ಪ್ರಾವಿಷನ್ ಎಲ್ಲ ಕೊಟ್ಬಿಡಿ, ಕ್ಲೈಂಟ್ ಹಾಕೋಬಹುದು. ಹೌದೌದು. ಸೊ ಇದೆಲ್ಲ ಯಾವ ತರ, ಇದೆಲ್ಲ ಅಕ್ರೈಲಿಕ್ ಲ್ಯಾಮಿನೇಟ್ಸ್. ಇದೆಲ್ಲ ಇದಕ್ಕೆ ಏನಂತಾರೆ ಸರ್? ಇದಕ್ಕೆ ಟ್ಯಾಂಡಮ್ ಯೂನಿಟ್ ಅಂತ. ಟ್ಯಾಂಡಮ್ ಟೈಪ್. ಹೌದೌದು, ಎಲ್ಲ ಟ್ಯಾಂಡಮ್. ನಾವು ಈ ತರ ಒಂದ್ ಸೆಟ್ ಕಿಚನ್ ಇಂಟೀರಿಯರ್ಸ್ ಮಾಡಿಸಿದ್ರೆ ಈ ಟ್ಯಾಂಡಮ್ ಯೂನಿಟ್ ನಮ್ಮ ಕಡೆಯಿಂದ ಫ್ರೀ ಕೊಡ್ತೀವಿ ನಾವು. ಅಂದ್ರೆ ನಾವು ಇದಕ್ಕೆ ಟ್ಯಾಂಡಮ್ಗೆ ಯಾವುದೇ ರೀತಿ ಚಾರ್ಜಸ್ ಮಾಡೋದಿಲ್ಲ. ಒಂದ್ ಸೆಟ್ಗೆ ಓಕೆ. ಒಂದು ಕಟ್ಲರಿ, ಒಂದು ಪ್ಲೇನ್ ಬ್ಯಾಸ್ಕೆಟ್, ಒಂದು ತಟ್ಟೆ ಬ್ಯಾಸ್ಕೆಟ್ಗೆ ಚಾರ್ಜಸ್ ಇಲ್ಲ. ಈ ಇಂಟೀರಿಯರ್ಸ್ ನಾವು ಮಾಡುವಾಗ ಈ ಲೈಟ್ಗೆ ಪ್ರಾವಿಷನ್ಸ್ ಏನ್ ಬೇಕು, ಎಲೆಕ್ಟ್ರಿಕಲ್ ವರ್ಕ್ ನಾವು ಮಾಡ್ಕೊಂತೀವಿ. ಇಂಟೀರಿಯರ್ ಡಿಸೈನಿಂಗ್ ಫ್ರೀ ಇರುತ್ತೆ. ಇದೇನು ಸರ್ ಇದು ಯಾವ ತರ? ಇದು ಪ್ರೊಫೈಲ್ ಡೋರ್. ಇದು ಬ್ಲಾಕ್ ಪ್ರೊಫೈಲ್ ಡೋರ್ ಇದೆ. ಕ್ರಾಕರಿ ಯೂನಿಟ್ ಮಾಡೋದಕ್ಕೆ ಜಾಗ ಇಲ್ಲ ಅಂದ್ರೆ ಈ ಸಿಂಪಲ್ ಆಗಿ ಇಲ್ಲಿ ಓವರ್ ಹೆಡ್ ಶೆಲ್ಫ್ ಅಲ್ಲೇ ಒಂದು ಕ್ರಾಕರಿ ಯೂನಿಟ್ ಮಾಡ್ಕೊಡ್ತೀವಿ. ಅದಕ್ಕೆ ಈ ಗ್ಲಾಸ್ ಡೋರ್, ಈ ಪ್ರೊಫೈಲ್ ಡೋರ್ ಹಾಕಿ ಈ ತರ ಲೈಟಿಂಗ್ ಪ್ರಾವಿಷನ್ ಮಾಡ್ಕೊಡ್ತೀವಿ. ಎಲೆಕ್ಟ್ರಿಕ್ ಸ್ಟವ್ಗೆ ಮತ್ತೆ ಈ ನಾವು ಗ್ರೈಂಡರ್ಗೆ, ಮಿಕ್ಸಿಗೆ ಈ ಎಲ್ಲ ಎಲೆಕ್ಟ್ರಿಕ್ ಪ್ರಾವಿಷನ್ ಕೊಟ್ಟಿರ್ತೀವಿ. ಲೆಗ್ ಎಲ್ಲ ಸರ್ ಯಾವ್ದು ಯೂಸ್ ಮಾಡ್ತೀರಾ? ಇದೆಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಲಿಶಾ ಬರುತ್ತೆ. ಯೂಶಲಿ ನಾವು ನಾಟ್ ಐಫೈ, ಜಿಎಂ ಬ್ರ್ಯಾಂಡ್ ಸ್ವಿಚಸ್ ಮತ್ತೆ ಸಾಕೆಟ್ಸ್ ಯೂಸ್ ಮಾಡ್ಕೊಡ್ತೀವಿ. ಸರ್ ಕಿಚನ್ ಆಯ್ತು, ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ಬೋದು? ನೆಕ್ಸ್ಟ್ ಡೈನಿಂಗ್. ಲೈಟ್ ಆನ್ ಮಾಡ್ಬಿಡಿ ಸರ್, ತೋರಿಸ್ಬಿಡೋಣ. ಅದು ಲೈಟ್ ಇಲ್ದಿರಾನೆ ನಿಮ್ಗೆ ಬೆಳಕಿದೆಯಲ್ಲ, ಹೇಗೆ ಕತ್ಲು ಅನಿಸ್ತಾ ಇದೆಯಾ? ಓ ಇದು ಸ್ಕೈ ಲೈಟ್ ಇದೆ ನೋಡಿ ಮೇಲೆ, ಸಕ್ಕತ್ತಲ್ಲ ಸರ್? ಅಷ್ಟು ಹೈಟ್ ಇಂದ ಇದ್ರು ನೋಡಿ, ಬೆಳಕು ಮೇನು ಹೆಂಗ್ ಬರ್ತಾ ಇದೆ. ಆರಾಮಾಗಿ ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡ್ ಬಿಡ್ಬೋದೇನೋ. ಹೌದೌದು. ನಮ್ಗೆ ಈಗ ಎಷ್ಟೇ ಲೈಟ್ ಹಾಕಿಲ್ಲ ಅಂದ್ರು ಈಗ ನಾವು ಕರ್ಟನ್ಸ್ ಓಪನ್ ಮಾಡಿದ್ರೆ ಮನೆಯಲ್ಲಿ ಬೆಳಕಿಗೆ ಗಾಳಿಗೆ ಏನು ತೊಂದರೆ ಇಲ್ದಿರ ಇರುತ್ತೆ. ಎಲ್ಲೂ ನಿಮ್ಗೆ ಕತ್ಲ ಅನ್ಸೋದಿಲ್ಲ. ಕರೆಕ್ಟ್. ಮೇನು ಮನೆ ಕಟ್ಟೋರ್ಗೆ ಮೇನ್ ಗಾಳಿ ಬೆಳಕು. ಎಷ್ಟು ವಿಂಡೋಗಳು ಇರುತ್ತೆ ರೂಮ್ ಅಲ್ಲಿ, ಹಾಲ್ ಅಲ್ಲಿ, ಅಷ್ಟು ಒಳ್ಳೇದು ಆಕ್ಚುಲಿ. ಹೌದೌದು. ಸೂಪರ್ ಸರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಇಲ್ಲಿ ನೋಡಿ, ಇದೊಂದು ಗೆಸ್ಟ್ ಬೆಡ್ರೂಮ್ ಮಾಡಿದೀವಿ ಗ್ರೌಂಡ್ ಫ್ಲೋರ್ ಅಲ್ಲಿ. ಗ್ರೌಂಡ್ ಅಲ್ಲಿ ಒಂದು ರೂಮ್ ಸಹ ಕೊಟ್ಟಿದ್ದೀರಾ? ಹೌದೌದು. ವಿತ್ ವಾರ್ಡ್ರೋಬ್. ಹೌದೌದು. ವಿತ್ ನೋಡಿ, ನಾವು ಹೇಳಿದೆ ನಿಮಗೆ 70 lakhs ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು, ವಿತ್ ಇಂಟೀರಿಯರ್ ಜೊತೆ ಕೊಟ್ಟಿರುವಂಥದ್ದು. ನೋಡಿ ಯಾವ ಥರ ಬಂದಿದೆ. ಕಂಪ್ಲೀಟ್ ಇದು ಪೂರ್ತಿ ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಕೆಳಗಡೆನೂ ವಾರ್ಡ್ರೋಬ್ ಕೊಟ್ಬಿಟ್ಟಿದ್ದಾರೆ. ಇದೆಲ್ಲ ಒಂಚೂರು ಜಾಗ ಬಿಟ್ಟಿಲ್ವಲ್ಲ. ಬಟ್ ನೋಡಿ, ಬಜೆಟ್ ಫ್ರೆಂಡ್ಲಿ, ಮಾಡರ್ನ್, ಒಂದು ಮನೆ ಕಟ್ಟಬೇಕು ಅಂತ ಕನ್ಸಿರೋರಿಗೆ ಒಂದು ಸ್ಮೈಲಿ ಹೋಮ್ ಕನ್ಸ್ಟ್ರಕ್ಷನ್ ಅವ್ರೇನಿದೆ, ನಿಮಗೆ ಯಾವುದೇ ಟೆನ್ಷನ್ ಇರಲ್ಲ ನಮ್ಮ ಕ್ಲೈಂಟ್ಸ್ಗೆ. ಸೊ ನಾವು ಸ್ಮೈಲಿ ಹೋಮ್ಸ್ ಅಂತ ಇಟ್ಟಿರೋದು ಅದಕ್ಕೆ. ನಮ್ಮ ಕ್ಲೈಂಟ್ಸ್ ಸ್ಮೈಲ್ ಆಗಿರ್ಬೇಕು, ಖುಷಿಯಾಗಿರ್ಬೇಕು. ಹೌದು, ನಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಖುಷಿಯಾಗಿ ಸ್ಮೈಲ್ ಮಾಡ್ಕೊಂಡಿರ್ಬೇಕು. ಅದಕ್ಕೋಸ್ಕರ ಸ್ಮೈಲಿ ಹೋಮ್ಸ್ ಕನ್ಸ್ಟ್ರಕ್ಷನ್. ಮತ್ತೆ ಇನ್ನೊಂದು, ಈ ಮನೆ ಏನಾದ್ರು ನೋಡ್ಬೇಕು ಅಂತ ಬಂದಾಗ ಅವಕಾಶ ಮಾಡಿಕೊಟ್ಬಿಡಿ. ಬಂದು ತೋರಿಸ್ತೀರಲ್ವಾ? ಹೌದೌದು. ಓಕೆ ಸರ್, ನೆಕ್ಸ್ಟ್ ಹೋಗ್ಬಿಡೋಣ. ಓಕೆ ಸರ್, ಈ ಏರಿಯಾ ನಾವು ತೋರಿಸೇ ಇಲ್ಲ. ಫಸ್ಟ್ ಇಲ್ಲೊಂದು ಕೊಟ್ಬಿಡಿ. ಇದು ಪ್ರೊಫೈಲ್ ಡೋರ್ ಇವ್ರೆ. ಇದು ನಮ್ಗೆ ಈ ಶೋಕೇಸ್ ಅಲ್ಲಿ ಏನಾದ್ರು ಇಡ್ಬೇಕಂದ್ರೆ ಆರ್ಟಿಫ್ಯಾಕ್ಟ್ಸ್, ಈ ಒಳಗಡೆ ಗ್ಲಾಸ್ ಹಾಕಿ ಲೈಟ್ಸ್ ಹಾಕಿದ್ರೆ ಈ ಗ್ಲಾಸ್ ಇಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದು ಪ್ರೊಫೈಲ್ ಇಟ್. ಓಕೆ ಸರ್, ನೆಕ್ಸ್ಟ್ ಈ ಏರಿಯಾ ನೋಡ್ತಾ ಇದ್ದೀನಿ. ಇಲ್ಲೊಂದು ಪ್ರಾವಿಷನ್ ಕೊಟ್ಟಿದ್ದೀರಾ ನೀವು? ಸೊ ಅದು ವಾಷಿಂಗ್ ಮಿಷಿನ್ ಕೊಟ್ಟಿದ್ದೀವಿ. ಅದ್ರ ಮೇಲೆ ಒಂದು ಕಬೋರ್ಡ್ ಕೊಟ್ಟಿದ್ದೀವಿ. ಇದು ನಮ್ಗೆ ವಾಷಿಂಗ್ ಮಿಷಿನ್ ಐಟಮ್ಸ್ ಇಟ್ಕೊಳ್ಳೋದು, ಕ್ಲೀನಿಂಗ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ. ಇದೇನು ಸರ್ ಇದು? ಅದೊಂದು ಪ್ರೊಫೈಲ್ ಲೈಟ್, ಅದೊಂದು ಚಿಕ್ಕ ಬಾಕ್ಸ್, ಅದರೊಳಗಡೆ ಏನಾದ್ರು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಹೌದೌದು. ಸೊ ಇದರಲ್ಲಿ ನಾವು ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಡನ್. ನೆಕ್ಸ್ಟ್ ಇಲ್ಲಿ ವಾಶ್ರೂಮ್. ಸರ್ ಫಿಟ್ಟಿಂಗ್ಸ್ ಎಲ್ಲ ಏನು ಬರುತ್ತೆ ಸರ್? ಈಗ ಎಲ್ಲ ನಾವು ಹೇಳಿದ್ನಲ್ಲ 1800 ಪ್ಯಾಕೇಜ್ ಅಲ್ಲಿ, ಆ ಎಲ್ಲ ಪ್ಯಾಕೇಜ್, ಆ ಪ್ಯಾಕೇಜ್ ಅಲ್ಲಿ ಕೂಡ ನಾವು ಜಾಗ್ವಾರ್ದೇ ಡೈವರ್ಟರ್ ಕೊಡ್ತೀವಿ. ಆಮೇಲೆ ಫಿಟ್ಟಿಂಗ್ಸ್ ಎಲ್ಲಾನು ಪ್ಯಾರಿವೇರ್ ಕಂಪ್ನಿದ್ ಇರುತ್ತೆ. ಕಮೋಡ್ಸ್ ಎಲ್ಲ ಕಮೋಡ್ ಪ್ಯಾರಿವೇರೇ ಕೊಡ್ತೀವಿ. ಬಟ್ ಈ ತರ ಮಾಡೆಲ್ ಬರೋದಿಲ್ಲ, ಅದು 2 ಪೀಸ್ ಮಾಡೆಲ್ ಬರುತ್ತೆ. ಅದು ಎಲ್ಲ ಬ್ರಾಂಡೆಡ್ ಕೊಡ್ತೀವಿ. ಇದ್ರದ್ದು ಮಾತ್ರ ನಿಮ್ಗೆ ಜಾಗ್ವಾರ್ ಬ್ರಾಂಡ್ ಇರುತ್ತೆ ಡೈವರ್ಟರ್. ಓಕೆ. ಮತ್ತೆ ಇದು ಇವಾಗ ಟೈಲ್ಸ್ ನೋಡ್ತಾ ಇದ್ದೀರಾ ಸರ್? ಟೈಲ್ಸ್ ಎಲ್ಲ ನಿಮ್ದು ಬಂದೆ. ಇದು ನಾವು ಆಕ್ಚುಲಿ 10 feet ವರ್ಗೂ ಹಾಕಿದೀವಿ ಮಾಡೆಲ್ ಹೌಸ್ ಅಲ್ಲಿ. ಯೂಶಲಿ ನಾವು 7 feet ಗೆ ಕೊಡ್ತೀವಿ. 7 feet.
ಅಪ್ ಟು 7 ಫೀಟ್ ಪ್ರಾವಿಷನ್ ಮಾಡ್ತೀವಿ. ಇದು 2x4 ಇಲ್ಲ, ನಾವು ಆಕ್ಚುಲಿ 12x18 ಟೈಲ್ಸ್ ಕೊಡ್ತೀವಿ. ಇವಾಗೆಲ್ಲ ಆಕ್ಚುಲಿ ಟ್ರೆಂಡಿಂಗ್ ಇದು 2x4 ಟೈಲ್ಸ್. ಮತ್ತೆ ಇದೆಲ್ಲ ಮಾರ್ಬಲ್ ಫಿನಿಶ್. ನೀವು ನೋಡಿದ್ರೆ ಟಾಯ್ಲೆಟ್ ಒಳಗಡೆ ಕಂಪ್ಲೀಟ್ ವಾಲ್ ಎಲ್ಲ ಒಂದೇ ತರ ಟೈಲ್ ಕಾಣಿಸುತ್ತೆ. WPC ಡೋರ್ಸ್ ಕೊಡ್ತೀವಿ ಟಾಯ್ಲೆಟ್ಗೆ ಅಲ್ವಾ. ಇದು ಫ್ರೇಮ್ ಮತ್ತೆ ಡೋರ್ ಎರಡೂನು WPC ಇರುತ್ತೆ ಸರ್. ರೂಮ್ಗೆಲ್ಲ ಡೋರ್ ಯಾವ್ದು ಕೊಡ್ತೀರಾ ನೀವು? ರೂಮ್ಗೆಲ್ಲ ನಾವು ನೀಮ್ ಇಲ್ಲ ಅಂದ್ರೆ ಮಹಾಗನಿ ಡೋರ್ ಫ್ರೇಮ್ ಕೊಡ್ತೀವಿ, ಮತ್ತೆ ಫ್ಲಶ್ ಡೋರ್ ಕೊಡ್ತೀವಿ. ಫ್ಲಶ್ ಡೋರ್ ಕೊಡ್ತೀರಾ? ಓಕೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಪೇಂಟೆಡ್ ಡೋರ್ಸ್ ಇರುತ್ತೆ. ಸೊ ನಮ್ಗೆ ಲ್ಯಾಮಿನೇಟ್ಸ್ ಮತ್ತೆ ಬೇರೆ ಫಿನಿಶ್ ಬೇಕು ಅಂದ್ರೆ ಅದಕ್ಕೆ ಚಾರ್ಜಸ್ ಆಗುತ್ತೆ. ಓಕೆ. ಇವಾಗ ನಾವು ಗ್ರೌಂಡ್ ಅಲ್ಲಿ ಪೂಜಾ ರೂಮ್ ಆಯ್ತು, ಹಾಲ್ ಆಯ್ತು, ಕಿಚನ್ ಆಯ್ತು, ಡೈನಿಂಗ್ ಟೇಬಲ್ ಏರಿಯಾ ಆಯ್ತು, ಒಂದು ರೂಮ್ ಆಯ್ತು. ಸರ್ ಫಸ್ಟ್ ಫ್ಲೋರ್ ಅಲ್ಲಿ ಏನ್ ನೋಡ್ಬೋದು? ಫಸ್ಟ್ ಫ್ಲೋರ್ ಅಲ್ಲಿ ಬನ್ನಿ ನೋಡೋಣ. ಸ್ಟೇರ್ ಕೇಸ್ ನೋಡ್ತಿರ್ಬೋದು ನೀವು, ತುಂಬಾ ಹೈಟ್ ಮಾಡಿಲ್ಲ. ಇಲ್ಲ, ಇದು ಒಂದೊಂದು ಎಲ್ಲ 6 ಇಂಚಸ್ ಇದೆ ಹೈಟ್. 6 ಇಂಚ್ ಮಾಡಿದ್ದಾರೆ. ರೈಸರ್ ಸ್ಟ್ಯಾಂಡರ್ಡ್ ಅಲ್ವಾ ಅದು? ಹೌದೌದು. 3 ಫೀಟ್ ವಿಡ್ತ್ ಇದೆ. ಸ್ಟ್ಯಾಂಡರ್ಡ್ ಇದು. ಫ್ಲೋರ್ ಟು ಫ್ಲೋರ್ 10 ಫೀಟ್ ಇದೆ ಕರೆಕ್ಟ್ ಆಗಿ. ಅಂದ್ರೆ ಈ ಫ್ಲೋರ್ ಇಂದ ನೆಕ್ಸ್ಟ್ ಫ್ಲೋರ್ಗೆ ನಮಗೆ 10 ಫೀಟ್ ಬರುತ್ತೆ. ಓಕೆ. ಸೊ ಇದಕ್ಕೆ ನೀವು SS ಯೂಸ್ ಮಾಡಿದ್ದೀರಾ? SS ರೈಲಿಂಗ್ಸ್ ಕೊಟ್ಟಿದ್ದೀವಿ. ಇದು ಬೇಸಿಕ್ ಮಾಡಲು. ಈ ತರ ನಾವು ಡೂಪ್ಲೆಕ್ಸ್ ಹೌಸಸ್ಗೆ ಈ ತರ ನಾವು ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ದಿರ ಈ ಮಾಡಲ್ ಹಾಕೊಡ್ತೀವಿ. ಗ್ಲೇಸಿಂಗ್ ಏನಾದ್ರು ಬೇಕಂದ್ರೆ ಅದಕ್ಕೆ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಓಕೆ. ನೆಕ್ಸ್ಟ್ ಸರ್ ಈ ರೂಮ್ ನೋಡ್ತಾ ಇದ್ದೀನಿ. ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಓಕೆ. ಸೊ ಈಗ ಬಂದಿದೆಯಲ್ಲ ಸರ್, ಇದು ಮಾಸ್ಟರ್ ಬೆಡ್ರೂಮ್. ಲುಕ್ಕೇ ಚೇಂಜ್ ಆಗೋಯ್ತು ನೋಡಿ. ಇದು ಚೇಂಜ್ ಆಯ್ತಲ್ವಾ? ನೋಡಿ, ಇದು ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್, ಇದೆಲ್ಲ ನಾವು ಒಂದು ಥೀಮ್ ಬೇಸಿಸ್ ಇಟ್ಕೊಂಡು ಮಾಡ್ತೀವಿ. ಇದೆಲ್ಲ ಅದೇ POP ಮಾಡಿದೀವಿ. ಮತ್ತೆ ಇದಕ್ಕೆ ಲೈಟ್ಸ್ ಕೊಟ್ಟಿದೀವಿ, ವಾರ್ಡ್ರೋಬ್ಸ್ ಮಾಡಿದೀವಿ. ಇದು ಕಾರ್ಡ್ ಕೂಡ ನಾವೇ ಇದು ವುಡ್ ವರ್ಕ್ ಅಲ್ಲೇ ಮಾಡಿರೋ. ವುಡ್ ವರ್ಕ್ ಅಲ್ಲೇ ಕೊಟ್ಬಿಟ್ಟಿದ್ದೀರಾ? ಹೌದು. ಮತ್ತೆ ಇನ್ನೊಂದು ಪ್ರಾವಿಷನ್ ನೋಡಿ, ಇಲ್ಲಿ ಸಿಸ್ಟಮ್ ಇಡೋದಕ್ಕೆ, ಏನಾದ್ರು ವರ್ಕ್ ಮಾಡೋದಕ್ಕೆ ಅಂತ. ಈಗ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸೊ ಅವ್ರಿಗೆ ನೆಸೆಸಿಟಿ ಆಗಿರುವಂತ ವರ್ಕ್ ಟೇಬಲ್ ಮತ್ತೆ ಇಂಟರ್ನೆಟ್ ಪ್ರಾವಿಷನ್ ಮತ್ತೆ ಇದು ನೋಡಿ ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ ನಿಂತ್ಕೊಳ್ಳೋದಲ್ಲ, ಇಲ್ಲೂ ನಿಂತ್ಕೋಬೋದೇನಪ್ಪ ಆ ತರ ಕೊಟ್ಟಿದ್ದಾರೆ. ಬಟ್ ತುಂಬಾ ಜನ ವಾರ್ಡ್ರೋಬ್ ಅಲ್ಲೇ ಕೊಟ್ಬಿಡ್ತಾರೆ, ಒಂದ್ ಸೈಡ್ ಅಲ್ಲಿ ಎಲ್ಲರೂ ಕೊಟ್ಬಿಡ್ತಾರೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಸೊ ಅವ್ರಿಗೆ ಈಗ ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಲೇಡೀಸ್ಗೆ ಅವ್ರಿಗೆ ಸ್ವಲ್ಪ ಚೆನ್ನಾಗಿರಲಿ. ಪ್ಲಾನಿಂಗು ಚೆನ್ನಾಗಿದೆ ಆಕ್ಚುಲಿ. ಪಕ್ಕದಲ್ಲಿ ಸ್ಟೋರ್ ಮಾಡೋದಕ್ಕೂ ಏನೋ ಒಂದು ಇದು ಕೊಟ್ಟಿದ್ದೀರಾ. ಮೇನ್ ಪ್ಲಗ್ ಪಾಯಿಂಟ್ಸ್ಗಳು ನಿಮ್ಗೆ ಹೈಲೈಟ್ ಎಲ್ಲೂ ಜಾಸ್ತಿ ಕಾಣಿಸ್ತಿಲ್ಲ ನೋಡಿ, ಹಿಡನ್ ತರ ಮಾಡ್ಬಿಟ್ಟಿದ್ರಲ್ಲ. ಇದು ಅಟ್ಯಾಚ್ಡ್ ಬಾತ್ರೂಮ್. ಅದು ಇದು ನಿಮ್ಗೆ ಒಳಗಡೆ ಸೇಮ್ ಅದೇ ರೀತಿ ಪ್ರಾವಿಷನ್. ಮತ್ತೆ ಇನ್ನೊಂದ್ರೆ ಟೈಲ್ಸ್ ಸ್ವಲ್ಪ ಚೇಂಜ್ ಮಾಡಿದ್ರ, ಇಲ್ಲಿ ಬ್ಲಾಕ್ ಅಂಡ್ ವೈಟ್ ಟೈಪ್ ಅಲ್ಲಿ ಸ್ವಲ್ಪ ಗ್ರಾನೈಟ್ ಲುಕ್ ಅಲ್ಲಿ ಕೊಟ್ಟಿದ್ದೀರಾ. ಖಂಡಿತ ವೀಕ್ಷಕರೇ, ಒಂದ್ಸಲಿ ನೀವೇನಾದರೂ ಮನೆ ಕಟ್ಟಬೇಕು ಅಂತ ಬಂದಾಗ ಒಂದ್ಸಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಒಂದ್ಸಲಿ ಕೊಟೇಶನ್ ಮಾಡ್ಕೊಳ್ಳಿ. 2-3 ಕಡೆ ನೀವು ವಿಚಾರಿಸಿ, ಈ ಬಜೆಟ್ ಅಂತೂ ಸಿಗಲ್ಲ. ಖಂಡಿತ ಮನೇನ ಕಟ್ಕೊಡ್ತಾರಂತೆ ನಾನು ಹೇಳ್ತೀನಿ. ಸೊ ಚೆನ್ನಾಗಿ ಬಂದಿದೆ, ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಸರ್ ನೆಕ್ಸ್ಟ್ ಹೋಗ್ಬಿಡೋಣ. ಇದೇನು ಸರ್ ಕಲರ್ ಇದು? ಹೌದು, ಇದೊಂದು ಥೀಮ್. ಇದು ಗ್ರೀನ್ ಮತ್ತೆ ಹಾಫ್ ವೈಟ್, ಅಂದ್ರೆ ಮಿಲ್ಕಿ ವೈಟ್ ಆ ತರ ಕಾಂಬಿನೇಷನ್ ಇದು. ಇಲ್ಲೂ ನೋಡಿ ವಾರ್ಡ್ರೋಬ್ ಸೇಮ್ ಕಲರ್ನೇ, ವಾಲ್ ಕಲರ್ ಏನಿದೆ ಅದೇ ಕಲರ್ ತಗೊಂಡ್ಬಿಟ್ಟಿದ್ದಾರೆ ನಿಮಗೆ. ವೈಟ್ ಅಂಡ್ ಪಿಸ್ತಾ ಕಲರ್. ಸೊ ಅಲ್ಲಿ ನಿಮ್ಗೆ ಇಲ್ಲಿನೂ ವರ್ಕಿಂಗ್ ಟೇಬಲ್ ಕೊಟ್ಟಿದ್ದೀವಿ. ಬೇಕಾಗಿರೋ ಎಲೆಕ್ಟ್ರಿಕ್ ಪ್ರಾವಿಷನ್. ಆಲ್ಮೋಸ್ಟ್ ಎರಡೇ ರೂಮ್ಗೂ ಪಕ್ಕದ ರೂಮ್ಗೂ ಇದಕ್ಕೂ ಎಲ್ಲದಕ್ಕೂ ವರ್ಕಿಂಗ್ ಟೇಬಲ್. ಹೌದು. ಈಗ ಯಾವುದೇ ರೂಮಲ್ಲಿ ಇದ್ರು ಅವ್ರಿಗೆ ವರ್ಕ್ ಮಾಡೋದಕ್ಕೆ ಬೇಕಿರೋದ್ರಿಂದ ಪ್ರೊವೈಡ್ ಮಾಡಿದ್ವಿ. ಈಗ ಇನ್ನೊಂದು ಮಂಚ ನಾವು ಇಂಟೀರಿಯರ್ ಜೊತೆ ಮಾಡಿಸೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಾವು ಇದೇ ಥೀಮಲ್ಲಿ ಅದನ್ನು ಕೂಡಿಸ್ಬೋದು. ಅದೇ ಲ್ಯಾಮಿನೇಟ್, ಅದೇ ಫಿನಿಶ್. ಓಕೆ, ಸೂಪರ್. ಕಾರ್ಡ್ ತೊಳೋ ಅವಶ್ಯಕತೆ ಇಲ್ಲ. ಮತ್ತೆ ಇದಕ್ಕೂ ಅಟ್ಯಾಚ್ ಬಾತ್ರೂಮ್. ಹೌದು, ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಸೂಪರ್. ಇದಕ್ಕೂ ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಅದೇ ರೀತಿ ಬಂದ್ಬಿಡುತ್ತೆ ನಿಮಗೆ. ಹೌದೌದು. ಓಕೆ. ಅಟ್ಯಾಚ್ ಬಾತ್ರೂಮ್ಸ್ ಅಲ್ಲಿ ನಿಮಗೆ ಒಂದು ಸಿಂಕ್ ಎಕ್ಸ್ಟ್ರಾ ಇರುತ್ತೆ. ಸಿಂಕ್ ಒಂದು ಎಕ್ಸ್ಟ್ರಾ. ಸರಿ, ವಾಶ್ ಬೇಸಿನ್ ಒಂದು ಬರುತ್ತೆ. ಹೌದೌದು. ಕಾಮನ್ ಬಾತ್ರೂಮ್ ಅಲ್ಲಿ ವಾಶ್ ಬೇಸಿನ್ ಆಚೆ ಕೊಟ್ಟಿರ್ತೀವಿ. ಅದರ್ವೈಸ್ ಅಟ್ಯಾಚ್ ಬಾತ್ರೂಮ್ ಅಲ್ಲಿ. ಸರ್ ನಾನು ಒಂದು ಕ್ವಶನ್, ತುಂಬಾ ಜನ ನೀವು ಈ ಕಡೆ ಬಂದ್ಬಿಡಿ. ಓಕೆ. ತುಂಬಾ ಜನ ಈಗ ಒಂದು ಅನ್ಕೊಂಡಿರ್ತಾರೆ, ನಂದೊಂದು 20-30 ಮನೆ ಇದೆ, ಒಂದು ಗ್ರೌಂಡು ಫಸ್ಟ್ ಸೆಕೆಂಡ್ ಕಟ್ಬೇಕು ಅಂತ ಅನ್ಕೊಂಡಿರ್ತಾರೆ. ಒಂದು ಏನ್ ಬಜೆಟ್ ಅಲ್ಲಿ ಒಂದು ಆಗ್ಬೋದು? ಈಗ ನಾನು ನಿಮ್ಗೆ ಇಂಟೀರಿಯರ್ ಜೊತೆ ಕರೆಕ್ಟ್. ಈಗ ನಾನು 20-30 ಅಂತ ಹೇಳಲ್ಲ, ನಾನು ಸ್ಟ್ಯಾಂಡರ್ಡ್ 30-40 ಬೇಸಿಕ್ ಕಾಸ್ಟಿಂಗ್ ಮಾಡಿರ್ತೀವಿ. 30-40 G+1 ಇದ್ರೆ ನಾನು 1800 rupees per square feet ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀನಿ. ಅದ್ರ ಮೇಲೆ ಇಂಟೀರಿಯರ್ಸ್ ಅಂದ್ರೆ ಒಂದು 2 ಮನೆಗೂ ಸೇರಿ ನಮ್ಗೆ 7 to 8 lakhs G+1ಗೆ ಒಂದು 8 lakhs ಬಜೆಟ್ ಆಗುತ್ತೆ ಇಂಟೀರಿಯರ್ಸ್ಗೆ. ಸೊ ನಮ್ಗೆ 40+ ಒಂದು ವಿತಿನ್ 50 lakhs ಅಲ್ಲಿ ನಿಮ್ಗೆ G+1 30-40 ಅಲ್ಲಿ ಆಗುತ್ತೆ.
ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್ ವಿತ್ ಇಂಟೀರಿಯರ್ಸ್. ಅದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲೇ ಬರುತ್ತೆ. ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಇರುತ್ತೆ. ಯಾವುದೇ ಪ್ರೊವೈಡ್ ಮಾಡ್ತಾ ಇದೀವಿ 1800 ಅಲ್ಲಿ, ಅದ್ರಲ್ಲಿ ನಿಮ್ಗೆ ಯಾವ್ದು ನಾರ್ಮಲ್ ಆಗಿರೋಂಥದ್ದಿಲ್ಲ, ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್. ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ ಏನ್ ನೋಡ್ತಾ ಇದ್ರೆ ಅದೇ ಕೊಡ್ತೀವಿ. ಆಸ್ ಇಟ್ ಇಸ್ ಇವಾಗ ಏನು ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ಸೇಮ್ ಅದೇ ತರ. ಕಮೋಡ್ ಮಾತ್ರ ಚೇಂಜ್ ಇರುತ್ತೆ. 2 ಇದು ಕಾಟ್ ಎಲ್ಲ ಕೊಡ್ತೀರಾ ಅದರಲ್ಲಿ? ಇಂಟೀರಿಯರ್ ಅಲ್ಲಿ ಬರುತ್ತೆ ಅದು. ಇಂಟೀರಿಯರ್ ಅಲ್ಲ, ನೀವು ಇಂಟೀರಿಯರ್ ಜೊತೆ ಹೇಳಿದ್ರಲ್ಲ 50 lakhs ಅದ್ರಲ್ಲಿ ಮಾಡ್ಕೊಟ್ಬಿಡ್ತೀರಾ. ನೋಡಿ ಕಾಂಟ್ಯಾಕ್ಟ್ ಮಾಡಿ. 50 lakh ಅಲ್ಲಿ ಗ್ರೌಂಡ್ ಅಲ್ಲಿ ಒಂದು 1 BHK ಮನೆ ಬಂದ್ಬಿಡುತ್ತೆ. ಪಾರ್ಕಿಂಗ್ ಬಂದ್ಬಿಡುತ್ತೆ. 2 ಕಾರ್ ಪಾರ್ಕಿಂಗು, ಒಂದು 1 BHK ಆರ್ 2 BHK ಮನೆ ಡಿಪೆಂಡಿಂಗ್ ಅಪಾನ್ ದಿ ಫೇಸಿಂಗ್. ಮೇಲೆ ಒಂದು 2 bedroom ಆರ್ 3 bedroom. ಅವ್ರಿಗೆ ಯಾವ, ಈಗ ಫಾರ್ ಎಕ್ಸಾಂಪಲ್ ಕೆಲವರು ಚಿಕ್ಕ ರೂಮ್ ಆದ್ರೂ ಪರವಾಗಿಲ್ಲ, ನಮ್ಗೆ 3 ರೂಮ್ ಬೇಕು ಅಂತಾರೆ. ಕೆಲವರು ನಮ್ಗೆ ರೂಮ್ ಸ್ಪೇಷಿಯಸ್ ಆಗಿರ್ಬೇಕು ಅಂತಾರೆ, ಅವಾಗ 2 ರೂಮ್ ಮಾಡ್ಕೊಡ್ತೀವಿ. 50 ಲಕ್ಷ ಕಟ್ಬೋದಾ ಸರ್? ಹೌದೌದು, ಮಾಡ್ಕೊಡ್ತೀವಿ. ಸೂಪರ್. ನೋಡಿ ಅದಕ್ಕೆ ಕಾಲ್ ಮಾಡಿ ಅಂತ ಹೇಳ್ತಾ ಇರೋದು. ಇನ್ನ ತೋರ್ಸೋಣ, ಮುಂದೆ ಏನೇನು ತೋರಿಸ್ತೀವಿ ಸರ್. ಸರ್ ಹಾಗೆ ಹೋಗ್ಬಿಡೋಣ ಸರ್. ಬನ್ನಿ. ಸೊ ಇದೊಂದು ಸಿಟ್ಔಟ್ ಆಪ್ಷನ್ ಇದೆ, ಸಿಟ್ಔಟ್ ಮಾಡಿದ್ದೀವಿ ಇಲ್ಲಿ. ಓಕೆ, ಸಿಟ್ಔಟ್. ಆಕ್ಚುಲಿ ಇದೊಂದು ನೀವು ರೂಮೇ ಮಾಡ್ಕೋಬಹುದಿತ್ತು ಅಂತ ಅಂದ್ಕೊಂತೀನಿ ನಾನು. ಹೌದೌದು, ಬೆಡ್ರೂಮ್ ಬಂದ್ಬಿಡೋದು ಅವಾಗ ಮೇಲ್ಗಡೆ. ಅಂದ್ರೆ ಇದು ಎಲ್ ಶೇಪ್ ಅಲ್ಲಿ ನಮಗೆ ಓಪನ್ ಇರುತ್ತೆ. ಸೊ ಒಂದು ಒಳ್ಳೆ ವ್ಯೂ ಇದೆ ಇಲ್ಲಿ. ಸಿಟ್ಔಟ್ ತರ ಮಾಡಿದೀವಿ. ಸೊ ಇದು ಡೋರ್ ಕ್ಲೋಸ್ ಮಾಡ್ಕೊಂಡ್ರೆ ಇದು ರೂಮೇ ಇದು ನಾನು ಅದೇ ಹೇಳಿದೆ. ಈಗ ಇಲ್ಲಿ ಡೋರ್ ಕ್ಲೋಸ್ ಮಾಡಿದ್ರೆ ಇದು ರೂಮೇ, ಇದು ಕಂಪ್ಲೀಟ್ ರೂಮ್ ತರನೇ ಆಗುತ್ತೆ. ಏನಂದ್ರೆ ನಿಮ್ಗೆ ಇಲ್ಲಿ ವಿಂಡೋಗಳು ಓಪನ್, ಸ್ಕ್ರೀನ್ ಹಾಕೊಬೇಕಾಗತ್ತೆ. ಸ್ಕ್ರೀನ್ ಹಾಕೊಂಡ್ರೆ ಇದು ಇಲ್ಲಿ ನಾವು ಆಕ್ಚುಲಿ ಇಲ್ಲಿ ನಮ್ಮ ಟ್ರೆಡ್ಮಿಲ್ಗೆ ಪ್ರಾವಿಷನ್ ಅಂತ ಕೊಟ್ಟಿದ್ದೀವಿ, ಎಲೆಕ್ಟ್ರಿಕ್ ಪ್ರಾವಿಷನ್ ಕೊಟ್ಟಿದ್ದೀವಿ, ಜೂಲ ಪ್ರಾವಿಷನ್ ಮಾಡಿದ್ದೀವಿ, ಫ್ಯಾನ್ ಪ್ರಾವಿಷನ್ ಇದೆ. ಚೆನ್ನಾಗಿದೆ ಸರ್. ಇದು ಒಂಥರ ಪ್ರಶಾಂತವಾಗಿದೆ, ಆರಾಮ ಕಾಮಾಗೆ ಕೂತ್ಕೊಂಡು ಏನಾರು ವರ್ಕ್ ಲ್ಯಾಪ್ಟಾಪ್ ಇದ್ರೆ ಆರಾಮಾಗಿ ಕೂತ್ಕೊಂಡು ಮಾಡ್ಕೋಬಹುದು. ಮ್ಯೂಸಿಕ್ ಕೇಳ್ಕೊಂಡು ಆರಾಮಾಗಿ ಒಳ್ಳೆ ಏರ್ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿದೆ. ಈ ಜೂಲ ಒಂದು ಕುತ್ಕೊಂಡು ನೋಡಿ, ಜೂಲ ಹಂಗಿದೆ ನೋಡಿ. ಆರಾಮ್ ಸ್ಪೇಸ್ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಮೇನ್ ಪ್ಲ್ಯಾನಿಂಗು, ನೀವು ಒಂದು ಮನೆ ಕಟ್ತಾ ಇದ್ದೀರ ಅಂತ ಬಂದಾಗ ಒಂದು ಮೇನ್ ಸ್ಟ್ರಕ್ಚರ್ ಪ್ಲ್ಯಾನಿಂಗ್ ಆಗಿರಲಿ, ಒಂದು ಫ್ಲೋರ್ ಪ್ಲ್ಯಾನಿಂಗ್ ಆಗಿರಲಿ, ಒಂದು ಇಂಟೀರಿಯರ್ ಡಿಸೈನ್ ಆಗಲಿ, ಪ್ಲ್ಯಾನಿಂಗ್ ಇಲ್ಲ ಅಂದರೆ ಮನೆಗೆ ಅದೊಂದು ಕಳೆ. ಪ್ಲಾನಿಂಗ್ ಇದ್ರೆ ಕಳೆ ಸರ್. ಅಂದ್ರೆ ಈಗ ನಾನು ಇವಾಗ ಎಷ್ಟೊಂದು ಜನ ಆರ್ಕಿಟೆಕ್ಟ್ಸ್ನ ಹೈರ್ ಮಾಡ್ಕೊಳಕ್ ಆಗಲ್ಲ. ಈಗ ನಾವು ಆರ್ಕಿಟೆಕ್ಚರ್ ವರ್ಕ್ಸು, ಸ್ಟ್ರಕ್ಚರಲ್ ಡಿಸೈನ್ ವರ್ಕ್ಸು ಮತ್ತೆ ಇಂಟೀರಿಯರ್ ಡಿಸೈನಿಂಗ್ ಎಲ್ಲನೂ ಫ್ರೀ ಮಾಡ್ಕೊಡ್ತೀವಿ. ನಾವು ಚಾರ್ಜ್ ಮಾಡೋದು ಓನ್ಲಿ ಕನ್ಸ್ಟ್ರಕ್ಷನ್ ಚಾರ್ಜಸ್. ಇವಾಗ ಏನೋ ಒಂದು ಡಿಸ್ಕಸ್ ಮಾಡಿರ್ತಾರೆ, ಸೊ ಅದು ಸೈಟಲ್ಲಿ ಆಗಬೇಕು ಆಗಲ್ಲ, ಅದು ಇನ್ನೊಬ್ರು ಕಾಂಟ್ಯಾಕ್ಟ್ ಮಾಡಿ ಆ ಥರ ನಾನು ಹೇಳೋದಿಲ್ಲ. ಸೊ ಎನಿಥಿಂಗ್ ಇಸ್ ದೇರ್, ನಾವು 1 point ಕಾಂಟ್ಯಾಕ್ಟ್. ನಾನೇನು ಪ್ರಾಮಿಸ್ ಮಾಡ್ತೀನೋ ಅದು 100% ನಾನು ಕೊಡ್ತೀನಿ ನಮ್ಮ ಕ್ಲೈಂಟ್ಸ್. ಪೇಮೆಂಟ್ ಮೆಥಡ್ ಎಲ್ಲ ಯಾವ ಥರ ಸರ್? ಪೇಮೆಂಟ್ಸ್ ನಾವು ಇನಿಷಿಯಲಿ ಮೆನ್ಷನ್ ಮಾಡಿರ್ತೀವಿ. ಸ್ಟೇಜ್ ವೈಸ್, ನಾವು ಫುಲ್ ಅಡ್ವಾನ್ಸ್ ಆ ಥರ ಏನೋ ತಗೊಳ್ಳಲ್ಲ. ಸ್ಟೇಜ್ ವೈಸ್ ಪೇಮೆಂಟ್ಸ್ ಇರುತ್ತೆ. ನೀವು ಇಷ್ಟು ವರ್ಕ್ ಮಾಡಿದ್ರೆ ಅಷ್ಟು ಪೇಮೆಂಟ್ ಕೊಡಿ. ಇನಿಷಿಯಲಿ ಮಿನಿಮಮ್ ಅಡ್ವಾನ್ಸ್ ನಾವು ತಗೊಂತೀರಾ ಅಪ್ ಟು ಪ್ಲಿಂತ್ ಬೀಮ್ ವರ್ಗುನು. ಆ ಪ್ಲಿಂತ್ ಕಂಪ್ಲೀಟ್ ಆದ್ಮೇಲೆ ನೀವು ನೆಕ್ಸ್ಟ್ ಪೇಮೆಂಟ್ ರಿಲೀಸ್ ಮಾಡಿ. ಅಗ್ರಿಮೆಂಟ್ ಇರುತ್ತೆ ವೀಕ್ಷಕರೇ. ಅದ್ರ ಪ್ರಕಾರ ನಿಮ್ಗೆ ಹೆಂಗೆ ಸ್ಟೇಜ್ ಪೇಮೆಂಟ್ಗಳಿರುತ್ತೆ ಅದರಲ್ಲಿ ಎಲ್ಲಾನು ಬೇಸಿಕ್ ಪ್ರೈಸಸ್ ಇರುತ್ತೆ. ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅದರದ್ದು ಡೀಟೇಲ್ಸ್ ಪ್ರತಿಯೊಂದು ಮೆನ್ಷನ್ ಇರುತ್ತೆ, ಪ್ರೈಸಸ್ ಮೆನ್ಷನ್ ಆಗುತ್ತೆ. ಹೌದು. ಡನ್ ಸರ್. ನೆಕ್ಸ್ಟ್ ಹೋಗ್ಬಿಡೋಣ. ನೆಕ್ಸ್ಟ್ ಬನ್ನಿ. ಸೊ ಇಲ್ಲಿ ಒಂದು ಸ್ಮಾಲ್ ರಿಕ್ರಿಯೇಷನ್ ತರ ಒಂದು ಜಕ್ಕೂಸಿ ಮತ್ತೆ ಸ್ಟೀಮ್ ಮಾಡಿದೀವಿ. ಓಹೋ, ಏನು ಸರ್ ಇದು? ಇದೇ ಒಂದು ರೂಮ್ ತರ ಇದೆಯಲ್ಲ ಸರ್ ಇದು? ಜಕ್ಕೂಸಿ ಒಂದು ಕೊಟ್ಬಿಡ ನೋಡಿ. ಇದು ಮೇನು, ಬಟ್ ಇದೆಲ್ಲ ನಿಮಗೆ ಕಸ್ಟಮರು, ಇದೆಲ್ಲ ಕ್ಲೈಂಟ್ ರಿಕ್ವೈರ್ಮೆಂಟ್ಸು. ಸೊ ಇದು ನಾವು ಬೇಸಿಕಲಿ ಅವರು ನಮಗೆ ಇನಿಷಿಯಲಿ ಪ್ಲ್ಯಾನ್ ಮಾಡೋವಾಗ್ಲೇ ನಮಗೆ ಕ್ಲೈಂಟ್ಸ್ ಇದು ಬೇಕು ನಮಗೆ ಅಂತ ಅವರು ರಿಕ್ವೈರ್ಮೆಂಟ್ ಹೇಳಿದ್ರೆ ನಾವು ಅದಕ್ಕೆ ತಕ್ಕಂಗೆ ಡಿಸೈನ್ ಮಾಡಿಕೊಡ್ತೀವಿ. ಇದಕ್ಕೆ ಬೇಕಾಗಿರೋ ಪ್ಲಂಬಿಂಗು, ಎಲೆಕ್ಟ್ರಿಕಲ್ ಪ್ರಾವಿಷನ್ ಎಲ್ಲ ಮಾಡಿಕೊಡ್ತೀವಿ. ಈವನ್ ನಮ್ಮ ಕ್ಲೈಂಟ್ಸ್ಗೆ ನಾವು ಪ್ರತಿ ಇದನ್ನು ಕೂಡ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ. ಅಂದರೆ ಅವ್ರು ಇದನ್ನೆಲ್ಲ ಹೋಗಿ ತೊಗೊಬೇಕು ಆ ಥರನೂ ಇಲ್ಲ. ಎಲ್ಲ ನಿಮ್ಮ ಕಡೆ ಎವ್ರಿಥಿಂಗ್ ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಒಂದು ಬೋರ್ವೆಲ್ ಬೇಕಾ, ಒಂದು ಸೈಟ್ ಪ್ಲಾನ್ ಅಪ್ರೂವಲ್ ಆಗಲಿ, ಪ್ರತಿಯೊಂದೂ. ಓಕೆ. ಇನ್ನು ಪವರ್ದು ವಿಷಯಕ್ಕೆ ಬಂದರೆ ಸರ್, ಈಗ ಒಂದು ಸೈಟ್ ತೊಗೊಂಡಿರ್ತಾರೆ, ಟೆಂಪ್ರರಿ ಪವರು ಇದು ಅದೆಲ್ಲ ಯಾವ ಥರ? ಅದೆಲ್ಲ ನಾವು ಮಾಡಿಸ್ಕೊಡ್ತೀವಿ. ಬಟ್ ಅದು ಏನು ಚಾರ್ಜಸ್ ಇದೆ ಅಲ್ಲ, ಗೌರ್ಮೆಂಟ್ ಚಾರ್ಜಸ್ ಏನಿದೆ ಅದರದ್ದು ಚಾರ್ಜಸ್ ಅದು ಪೇ ಮಾಡ್ಬೇಕು ನಾವು. ಅದು ಆ್ಯಕ್ಚುಲಿ ಆ್ಯಕ್ಚುಯಲ್ಸ್ ಈ ಥರ ಇಷ್ಟ ಆಗುತ್ತೆ ಅಂತ ಫಸ್ಟ್ ಹೇಳ್ತೀನಿ. ಸೊ ಅದೆಲ್ಲ ಆಸ್ ಪರ್ ಆ್ಯಕ್ಚುಯಲ್ಸ್. ಅದು BWSSB ಕನೆಕ್ಷನ್ನು, ಮತ್ತೆ ಈ ಎಲೆಕ್ಟ್ರಿಕ್ ಕನೆಕ್ಷನ್ನು, ಮೀಟರ್ ಕನೆಕ್ಷನ್ನು, ಅದಕ್ಕೆ ಬೇಕಾಗಿ ಅದ್ರ ವರ್ಕ್ಸ್, ಕೇಬಲ್ಸ್, ಅದು ಏನು ಆಚೆ ಇದೇನಿದೆ ವರ್ಕು ಅದೆಲ್ಲ ಆಸ್ ಪರ್ ಆ್ಯಕ್ಚುಯಲ್ಸ್. ಓಕೆ. ಇದು ಮಲ್ಟಿ ಬಾತ್ ಅಂತೀವಿ ಇದನ್ನ. ಮಲ್ಟಿ ಬಾತ್? ಹೌದು, ಮಲ್ಟಿ ಬಾತ್. ಇದರಲ್ಲಿ ಏನಿದೆ, ಸ್ಟೀಮ್ ಇದೆ, ಶವರ್ ಇದೆ, ಮತ್ತೆ ಇದರಲ್ಲಿ ಮ್ಯೂಸಿಕ್ ಕೂಡ ಇದೆ. ಅಂದ್ರೆ ಇದು ಹೆಲ್ತ್ಗೆಲ್ಲ ತುಂಬಾ ಒಳ್ಳೇದು ಸ್ಟೀಮ್ ಬಾತ್. ಸೊ ಇದರಲ್ಲಿ ನಮಗೆ ಹಾಟ್ ವಾಟರ್ ಶವರ್ 6th ಇದು ಇಲ್ಲಿ ಸೀಲಿಂಗ್ ಅಲ್ಲಿ ಹೆಡ್ ಶವರ್ ಬರುತ್ತೆ. ಇದು ಬೆನ್ನಿಗೆ, ಇದು ಬ್ಯಾಕ್ ಸೆಟ್ಸ್, ಇದು ಫುಟ್ ಮಸಾಜರ್, ಇದು ಹ್ಯಾಂಡ್ ಶವರ್. ಓಕೆ. ನೋಡಿ ಇದನ್ನ ಔಟ್ಲುಕ್ ಯಾವ ತರ ಬಂದ್ರೆ, ಇದು ನಿಮ್ಮ ಮನೆಗೆ ಏನಾದ್ರು ಹಾಕಿಸ್ಬೇಕು ಅಂತ ಬಂದಾಗ
ಕಾಂಟ್ಯಾಕ್ಟ್ ಮಾಡಿ. ಇವರೇ ಪ್ರತಿಯೊಂದು, ನೀವು ಎಲ್ಲೋ ಅಲ್ಲಿ ಹೋಗ್ಬೇಕು ಇನ್ನೊಬ್ರು ಎಂಕ್ವೈರಿ ಮಾಡ್ಬೇಕು ಅನ್ನೋದೇನು ಇಲ್ಲ. ಒಂದ್ ಕಡೆ ಸೊಲ್ಯೂಷನ್ ಒಂದೇ ಕಡೆ ಬಂದ್ಬಿಡುತ್ತೆ ನಿಮಗೆ. ಎಲ್ಲ ಪ್ರತಿಯೊಂದು ಟಂಕಿ ಕೀ ಬಂದ್ಬಿಡೋದು ನಿಮಗೆ. ಕಂಪ್ಲೀಟ್ ಸೆಕ್ಷನ್ ಮುಗಿಸಿ ನೀವು ಇದು ಈ ಸ್ಟೀಮು ಜಕ್ಕೂಸಿ ಎಲ್ಲ ನಿಮ್ಗೆ ಸೋನ ಬೇಕು, ನಿಮ್ಗೆ ಏನ್ ಬೇಕು ಅಂದ್ರು ಅದೆಲ್ಲ ವರ್ಕು ನಾವು ಮಾಡ್ಕೊಡ್ತೀರಾ. ಅದ್ರ ಪ್ರತಿಯೊಂದು ನಿಮ್ಗೆ ಕಾಸ್ಟ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕೊಡ್ತೀವಿ. ಮೆಟೀರಿಯಲ್ ಕಾಸ್ಟ್ ಇಷ್ಟ ಆಗುತ್ತೆ, ಲೇಬರ್ ಕಾಸ್ಟ್ ಇಷ್ಟ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಷ್ಟ ಆಗುತ್ತೆ. ಸೊ ನಮ್ದು ಮ್ಯಾಕ್ಸ್ ಟು ಮ್ಯಾಕ್ಸ್ ಯಾವುದೇ ವರ್ಕಲ್ಲಿ ನಮ್ಗೆ 10% ಪ್ರಾಫಿಟ್ ಇಟ್ಕೊಂಡಿರ್ತೀವಿ ಅಷ್ಟೇ. ಈಗ ನಿಮ್ಮ ಮನೆಗೆ ಬಂದು ಯಾರು ನೋಡಿದ್ರು, ಸೊ ಯಾರು ಪಿನ್ ಪಾಯಿಂಟ್ ಮಾಡೋ ಥರ ಇರಲ್ಲ. ಯಾಕಿತ್ತ ನೋಡಿ, ಇದು ಈ ಸೈಜ್ 10x10 ರೂಮಲ್ಲಿ ನಿಮಗೆ ಸ್ಟೀಮ್ ಜಕ್ಕೂಸಿ, ಒಂದು ಕಮೋಡು, ಸಿಂಕು, ವಾಶ್ ಬೇಸಿನ್, ಇದೆಲ್ಲ ಬೇಸಿಕ್ ಎಲ್ಲರಿಗೂ ನೀವು ಕೊಟ್ಟೆ ಕೊಡ್ತೀರಾ. ಅದೇ 1800 ಸ್ಕ್ವೇರ್ ಫೀಟ್ ಬಂದ್ರು ಅದೇ ಬಂದೇ ಬರುತ್ತೆ, ಕಾಮನ್. ನೋಡಿ ಇದು ಸ್ಟೀಮ್ ಅಂತೀಗ. ಸ್ಟೀಮ್ ಆಯ್ತಾ ಇದು? ನೋಡಿ ಇದು ಯಾವ ಥರ ಬಂದಿದೆ. ಇಷ್ಟು ಬೇಗ ಹೋಯ್ತಲ್ಲ ಸರ್ ಇದು ಸ್ಟೀಮು? ತುಂಬ ಒಳ್ಳೆ ಇದು ಸ್ಟೀಮ್ ಬಾತ್ ಎಲ್ಲ. ಬಟ್ ಈ ಬಜೆಟು ಈ ಥರ ಎಲ್ಲ ಮನೆ ಹೊರಗಡೆ ಇದೆ ಅಂತಲೇ ಗೊತ್ತಾಗಲ್ಲ. ನೋಡಿ ಹೊರಗಡೆಯಿಂದ ಹಂಗೆ ಗೊತ್ತೇ ಆಗಲ್ಲ ನಮಗೆ. ಇದೆಲ್ಲ ಇದೆ ಪ್ರೊವೈಡ್. ಇಷ್ಟಿಷ್ಟು ದೊಡ್ಡದಾಗಿ ಹೊರಗಡೆ ಎಲ್ಲ ಸ್ಪೇಷಿಯಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದು. ಇದೇನು ಸರ್ ಮೇಲ್ಗಡೆ? ಇನ್ನೂ ಮೇಲ್ಗಡೆ ಇದೆಯಾ? ಬನ್ನಿ ಇನ್ನು ಸ್ವಲ್ಪ ಇದೆ. ಇದು ಎಲ್ಲ ಮೇಲ್ಗಡೆ ಸನ್ಲೈಟ್. ಓಕೆ, ಸ್ಕೈಲೈಟ್ ಟೈಪಲ್ಲಿ ಮಾಡಿದ್ರೆ. ಇನ್ನೊಂದಿದೆ ನೋಡೋಣ ಬನ್ನಿ. ಹೋಮ್ ಥಿಯೇಟರ್ ಮಾಡ್ಕೊಂಡು ಚಿಕ್ಕದಾಗಿ ಇಲ್ಲಿ ಅದು ಬೇರೆ ಕೊಟ್ಬಿಟ್ಟಿದ್ದೀರಾ? ಇದೆ. ಓಹೋ, ದೊಡ್ಡದಾಗಿ ಬನ್ನಿ. ಈ ಮನೇಲಿ ಹೋಮ್ ಥಿಯೇಟರ್ ಬೇರೆ ಮಾಡಿದ್ದಾರೆ, ನೋಡ್ಬೋದು ನೀವು. ಸಕಲ ಸರ್ ಲೈಟ್ ಇದೆಯಾ? ಇಷ್ಟೇನಾ? ಇದು ಇಷ್ಟೇ ಲೈಟ್, ಲೈಟು. ಹೌದೌದು. ನಮ್ಮ ವೀಕ್ಷಕರು ಇದೇನು ಕತ್ಲೆ ಕಾಣಿಸ್ತಿರ್ಬೋದು ಏನೋ ಗೊತ್ತಿಲ್ಲ, ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ. ನೋಡಿ ನೀವು ಇಲ್ಲಿ ನಿಮಗೆ ಫೀಲ್ ಮಾಡೋದಕ್ಕೆ ಹೆಂಗಿದೆ. ಇದೊಂಥರ ಚೆನ್ನಾಗಿದೆ ಸರ್. ಇದು ನೋಡಿ, ಇದು ಡಿಸ್ಪ್ಲೇ ವಾಲೆ ಅಲ್ಲ ಸರ್ ಇದು ತೊಗೊಂಡಿರೋದು ನೀವು? ಹೌದೌದು, ವಾಲೆ, ವೈಟ್ ವಾಲೆ. ಇಲ್ಲೇನು ಸ್ಕ್ರೀನ್ ಹಾಕಿಲ್ಲ. ಲೈಟ್ಸ್ ಆಫ್ ಮಾಡೋಣ ಒಂದ್ಸಲ ನೋಡೋಣ. ಕಂಪ್ಲೀಟ್ ಹೋಮ್ ಥಿಯೇಟರ್. ನೋಡಿ, ಇದು ನಿಮ್ಮ ಇದೊಂದು ವಿಡಿಯೋ ಹಾಕಿ. ಬೆಂಗಳೂರಿನ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರ್ ಗೋಡಾನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ದೇವನಹಳ್ಳಿ ಹಾಗೂ ಹೊಸಪೇಟೆ ಹಾಗೂ ಯಲಹಂಕಕ್ಕೆ ಮಧ್ಯದಲ್ಲಿರುವಂಥ ಗೋಡಾನ್ ಆಗಿದೆ. ಸಕ್ಕತ್ತಾಗಿತ್ತು ಸರ್. ಸೇಮ್ ಥಿಯೇಟರ್ ಫೀಲೇ, ಬಜೆಟ್ ಫ್ರೆಂಡ್ಲಿ ಥಿಯೇಟರ್ ಅಂತ ಹೇಳ್ಬೋದು. ಇದು ಥಿಯೇಟರ್ ಏನು ಫೀಲ್ ಮಾಡ್ತಾರೆ ಆ್ಯಸ್ ಇಟ್ ಈಸ್ ಥಿಯೇಟರ್ ಫೀಲೇ ಇತ್ತು. ಇದು ಸಕ್ಕತ್ತಾಗಿತ್ತು. ಸೌಂಡ್ ಸಿಸ್ಟಮ್ ಎಲ್ಲ ಅದು ಸೂಪರ್ ಆಗಿದೆ. ಅದಕ್ಕೆ ಏನು ಬೇಕು ನೀವು ಫಸ್ಟೇ ನಮ್ಮ ಕ್ಲೈಂಟ್ಸ್ ನಮ್ಗೆ ಹೇಳಿದ್ರೆ ಈ ಥರ ಹೋಮ್ ಥಿಯೇಟರ್ ಬೇಕು ಅಂತ, ನಾವು ಪರ್ಫೆಕ್ಟಾಗಿ ಅದಕ್ಕೆ ಏನು ಬೇಕು ಪ್ಲಾನಿಂಗ್ ಮಾಡ್ಕೊಡ್ತೀವಿ. ಅದಕ್ಕೆ ಏನು ಐಟಮ್ಸ್ ಹಾಕಿದ್ರೆ ಯಾವ ಥರ ಬರುತ್ತೆ, ನಿಮ್ಮ ಬಡ್ಜೆಟ್ ಎಷ್ಟು, ಅದಕ್ಕೆ ತಕ್ಕಂಗೆ ನಿಮಗೆ ಅಷ್ಟು ಎಫೆಕ್ಟಿವ್ನೆಸ್ ಇರುತ್ತೆ. ಬಟ್ ಅಲ್ಟಿಮೇಟ್ ಸೌಂಡ್ ಸಿಸ್ಟಮ್ ಆಗಿರಲಿ, ಪ್ಲಾನಿಂಗ್ ಆಗಿರಲಿ, ಜಸ್ಟ್ ಏನಂದ್ರೆ ಕಿಟಕಿಗಳಿಲ್ಲ. ನೀವು ಕಿಟಕಿ ನಾವು ಹೋಮ್ ಥಿಯೇಟರ್ ಮಾಡ್ಬೇಕಂದ್ರೆ ಅದಕ್ಕೋಸ್ಕರ ಮಾಡಬೇಕು. ನಾವು ಸೌಂಡು ಇಡೋದು ದೊಡ್ಡ ವಿಷಯ ಅಲ್ಲ. ಅದು ಆಚೆ ಹೋಗ್ದಿರ ನಾವು ಅದು ಹೊರಗಡೆ ಹೋದ್ರೆ ಡಿಸ್ಟರ್ಬೆನ್ಸ್, ಅದು ಕಂಪ್ಲೇಂಟ್ ಮಾಡ್ತಾರೆ. ಸೊ ನಾವು ಏನೇ ಎಂಜಾಯ್ ಮಾಡ್ಬೇಕಂದ್ರೂ ಇಟ್ ಶುಡ್ ಬಿ ಇನ್ ಬಿಟ್ವೀನ್ 4 ವಾಲ್ಸ್. ಸೊ ಹಾಗಾಗಿ ನೀವು ನಮ್ಗೆ ಫಸ್ಟ್ ಹೇಳಿದ್ರೆ ನಮ್ಗೆ ಏನು ನೀವು ಯಾವ ಥರ ಬೇಕು ನಾವು ಓಕೆ ಹೆಡ್ರೂಮ್ ಹೋಗೋಣ. ಈಗ ನಾವು ಹೆಡ್ರೂಮಲ್ಲಿ ಬೇಸಿಕಲಿ MS ಡೋರ್ ಪ್ರೊವೈಡ್ ಮಾಡ್ತೀವಿ. ಸೇಫ್ಟಿಗೆ. ಇದು ಓಪನ್ ಟೆರೆಸ್. ಇದು ಕಂಪ್ಲೀಟ್ ನಿಮಗೆ ಓಪನ್ ಟೆರೆಸ್ ಬರ್ತಾ ಇದೆ. ಅದು ನೋಡಿ ಸ್ಪೇಷಿಯಸ್ ಆಗಿದೆ. ಓಪನ್ ಟೆರೆಸ್. ಇಲ್ಲಿ ನಿಮಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಒಂದು ಪಾಯಿಂಟ್, ವಾಟರ್ ಪಾಯಿಂಟ್. ಇದು ಬಟ್ಟೆ ತೊಳೆಯೋದಕ್ಕೆ ಆ ಥರ ಏನೋ ಕೊಡ್ತಾರಲ್ಲ ಸರ್, ಕಲ್ಲೆಲ್ಲ ಕೊಡ್ತಾರೆ. ಅದು ಬೇಕಂದ್ರೆ ಕೆಲವ್ರು ಕೇಳಲ್ಲ. ಈಗ ತುಂಬಾ ಜನ ವಾಷಿಂಗ್ ಮಿಷಿನ್ ಯೂಸ್ ಮಾಡೋದ್ರಿಂದ ಕೇಳಲ್ಲ. ಹಾಗಂತ ಅವ್ರು ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ನಾವು ಮಾಡ್ಕೊಡ್ತೀವಿ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ. ಸೂಪರ್. ನೋಡಿ ಸಕ್ಕತ್ತಾಗಿತ್ತು. ಸೊ ಫೈನಲಿ ಸರ್ ಕಂಪ್ಲೀಟ್ ಹೋಮ್ ಟೂರ್ ಕೊಟ್ಟಿದ್ದೀವಿ. ಮನೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ನನಗಂತೂ ತುಂಬ ಚೆನ್ನಾಗಿತ್ತು. ಏನಿಲ್ಲ ಮನೆಯಲ್ಲಿ ಎಲ್ಲನೂ ಕೊಟ್ಬಿಟ್ಟಿದ್ದಾರೆ. ಒಂದು ಜಕ್ಕೂಸಿಂದ ಹಿಡ್ದು ಒಂದು ಇನ್ನೊಂದೇನದು ಸ್ಟೀವ್ ಬಾತಿಂದ ಹಿಡ್ದು ಒಂದು ಹೋಮ್ ಥಿಯೇಟರು. ಯಾರಾದರೂ ಅಂದ್ಕೊಂಡಿರ್ಬೋದ ಈ ಥರ ಒಂದು ಮನೇಲಿ ಹೋಮ್ ಥಿಯೇಟರ್ ಬರುತ್ತೆ ಅಂತ. ಸೇಮ್ ಹೋಮ್ ಥಿಯೇಟರ್ ಫೀಲೇ ಬಂದಿತ್ತು. ನೋಡಿ ಈ ಥರ ಒಂದು ಬಜೆಟಲ್ಲಿ ನಿಮಗೆ 1800 ಶುರು ಆಗುತ್ತೆ. ನಿಮಗೆ ಯಾವ ಥರ ಬರುತ್ತೆ ಆ ಥರ ನಿಮಗೆ ಮಾಡಿಕೊಡ್ತಾರೆ ಸರ್. ಸೊ ಅದ್ರದ್ದು ಕೊಟೇಶನ್ ಕೂಡ ಕೊಡ್ತಾರೆ. ಇವ್ರದ್ದು ಸ್ಕ್ರೀನ್ ಮೇಲೆ ನಂಬರ್ ಇದೆ. ಒಂದೇ ಒಂದ್ಸಲಿ ನೀವು ಎಂಕ್ವೈರಿ ಮಾಡಿ. 3-4 ಕಡೆ ಬೇಕಾದ್ರೆ ಹೋಗಿ ಎಂಕ್ವೈರಿ ಮಾಡ್ಕೊಂಡು ವಿಚಾರಿಸಿ, ಕಾಸ್ಟ್ ಬೇರೆ ಕಡೆ ಎಂಕ್ವೈರಿ ಮಾಡಿ, ಕಂಪೇರ್ ಮಾಡಿ. ಸೊ ನಾವು ಎಲ್ಲದಕ್ಕಿಂತ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಮತ್ತು ಆನ್ ಟೈಮು ಏನಿರುತ್ತೆ ನಿಮ್ಮ ಅಗ್ರಿಮೆಂಟ್ ಪ್ರಕಾರ ಹೇಗಿರುತ್ತೆ ವರ್ಕ್ ಅದೇ ಥರನೇ ನಡ್ಕೊಂಡು ಹೋಗುತ್ತೆ. ನನ್ನ ಪ್ರಕಾರ ಈ ರೇಟಲ್ಲಿ
ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸರ್ ನೀವು ಈ ರೇಟ್ ಕೊಡ್ತಾ ಇರೋದು. ಈಗ ಏನಂದ್ರೆ ಈಗ ಕೆಲವರು NRIs ಇರ್ತಾರೆ, ಹೊರಗಡೆ ಇರ್ತಾರೆ, ಅವ್ರಿಗೆ ಹೊರಗಡೆ ಇದ್ಕೊಂಡು ಇಲ್ಲಿ ಫ್ಯಾಮಿಲಿ ಅವರು ಪೇರೆಂಟ್ಸ್ ಯಾರೋ ಇರ್ತಾರೆ, ಅವ್ರ ಕೈಲಿ ನೋಡ್ಕೊಳಕ್ ಆಗಲ್ಲ. ತುಂಬಾ ಜನ ದೂರ ಇರ್ತಾರೆ, ಬರಕ್ ಆಗಲ್ಲ ಅವರು, ಅಥವಾ ಫುಲ್ ಟೈಮ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ತಿಂಗಳಿಗೆ ಒಂದ್ಸಲಿ ಬರ್ತಾರೆ. ಹೌದು. ಈಗ ನಮ್ಗೆ ನಾವು ನಮ್ ಕ್ಲೈಂಟ್ ಬಂದ್ರೆ ಒಂಥರ ಕೆಲಸ ಮಾಡ್ತೀವಿ, ಬಂದಿಲ್ಲ ಅಂದ್ರೆ ಒಂಥರ ಕೆಲಸ ಮಾಡ್ತೀವಿ. ಆ ತರ ಮಾಡೋದಿಲ್ಲ. ಅವ್ರು ಇರ್ಲಿ ಇಲ್ಲದೆ ಇರಲಿ, ನಮ್ಮ ಡ್ಯೂಟಿ ಏನಿದೆ, ನಾವು ಏನು ಮಾಡಿದ್ರೆ ಬಿಲ್ಡಿಂಗ್ ಚೆನ್ನಾಗಿರುತ್ತೆ, ಏನು ಕಂಪ್ಲೇಂಟ್ಸ್ ಇಲ್ದಿರ ಇರುತ್ತೆ, ಆ ಥರ ನಾವು ಮಾಡ್ಕೊಡ್ತೀವಿ. ಏನೇನು ವರ್ಕ್ ನಡೀತದೆ ಅದೆಲ್ಲ ಫೋಟೋಸ್ ಏನಾದ್ರು ಕಳಿಸ್ತೀರಾ? ಇವತ್ತು ನಾವು ಅಪ್ಡೇಟ್ ಮಾಡ್ತೀವಿ. ಅವ್ರಿಗೆ ಯಾವಾಗ ಅಪ್ಡೇಟ್ ಕೇಳಿದ್ರೆ ನಾವು ಅಪ್ಡೇಟ್ ಮಾಡ್ತೀವಿ. ನಾನು ಒಂದೊಂದೇ ಕ್ವಶನ್ ಕೇಳ್ತಾ ಹೋಗ್ತೀನಿ, ಪಟ್ ಅಂತ ಒಂದು ಆನ್ಸರ್ ಕೊಡ್ತಾ ಹೋಗ್ಬಿಡಿ. ಹೇಳಿ. 1800 ಅಂತ ಹೇಳಿದ್ರೆ ಸ್ಕ್ವೇರ್ ಫೀಟ್. ಸಮ್ ಟ್ಯಾಂಕ್ ಎಷ್ಟು ಕೊಡ್ತೀರಾ? G+1 ಇದ್ರೆ 6000 ಲೀಟರ್ಸ್ ಕೊಡ್ತೀವಿ. ಅದೇ G+2 G+3 ಇದ್ರೆ ಸೊ ನಾವು 10,000 ಲೀಟರ್ಸ್ ಕೊಡ್ತೀವಿ, 10 to 12,000 ಕೊಡ್ತೀವಿ. ಈಗ ತುಂಬಾ ಜನ 30-40 ಸೈಟ್ ಇರುತ್ತೆ, ಗ್ರೌಂಡ್ ಫ್ಲೋರ್ ಒಂದೇ ಕಟ್ತೀನಿ, ನಾನು ಫ್ಯೂಚರಲ್ಲಿ ಮನೆ ಮೇಲ್ಗಡೆ ಕಟ್ಕೊಂಡು ಹೋಗ್ತೀನಿ. ನಾವು ಕಂಪ್ಲೀಟ್ ಅದಕ್ಕೆ ಡಿಸೈನ್ ಏನ್ ಬೇಕೋ ಪ್ಲಾನ್ ಎಲ್ಲ ಪ್ರೊವೈಡ್. ಬಜೆಟ್ ಅದಲ್ಲೇ ಕೊಡ್ತೀರಾ? ಅದೇ ಬಜೆಟ್ ಅಲ್ಲೇ ಕೊಡ್ತೀರಾ? ನಮಗೆ ಅದೇ ಫ್ಲೋರ್ ಕಾಸ್ಟ್ ಅದೇ ಇರುತ್ತೆ. ಬಟ್ ಏನಂದ್ರೆ ಫುಟಿಂಗ್ ಫೌಂಡೇಶನ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ನೀವು ಒಂದೇ ಗ್ರೌಂಡ್ ಫ್ಲೋರ್ ಮಾಡ್ತೀರಾ ಅಂದ್ರೆ ನಿಮಗೆ ಫೌಂಡೇಶನ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಅದು ಬೇಸ್ಡ್ ನೀವು ಹೌ ಮೆನಿ ಫ್ಲೋರ್ಸ್ ಹೋಗ್ತೀರಾ ಅದ್ರ ಮೇಲೆ ಅದು ಬೆಟರ್. ನೀವು G+1 ಕಟ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಇಲ್ಲ ಕೆಳಗಡೆ ಪಾರ್ಕಿಂಗ್ ಕೊಟ್ಟು 1 BHK ಕಟ್ಟಿ 30-40 ಸೈಟ್ ಇರೋರ್ಗೆ ಹೇಳ್ತಾ ಇರೋದು. ಮೇಲ್ಗಡೆ 2 BHK ಕಟ್ಕೊಂಡು ಹೋಗ್ತೀರಾ ಅಂದ್ರೆ ಒಂದು ಬಜೆಟ್ ಅಲ್ಲಿ ನಿಮಗೆ 150 lakh ಒಳಗಡೆ ಮುಗಿಸ್ಕೊಟ್ಬಿಡ್ತೀರಾ ಸರ್. ಇನ್ನೊಂದು ಸೈಟ್ ದೂರ ಇದೆ ಅಂದ್ಬಿಟ್ಟು ಜಾಸ್ತಿ ರೇಟ್ ಹೇಳ್ತಾರೆ. ನಾವು ಆಲ್ ಓವರ್ ಬ್ಯಾಂಗ್ಳೂರ್ ಆಲ್ಮೋಸ್ಟ್ ಸೇಮ್ ಪ್ರೈಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಗುಡ್ ಸರ್. ನೆಕ್ಸ್ಟ್ ಇನ್ನೊಂದು ಬ್ರಿಕ್ಸ್ ವೇರಿಯೇಷನ್. ಈಗ ಆಲೋ ಬ್ಲಾಕ್ಸ್ ಮತ್ತೆ ರೆಡ್ ಬ್ರಿಕ್ಸ್, ಅದು ಏನ್ ವ್ಯತ್ಯಾಸ ಇರುತ್ತೆ? ಪರ್ ಸ್ಕ್ವೇರ್ ಫೀಟ್ ನಿಮಗೆ 100 to 150 rupees ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಇವಾಗ ನಾವು 1800 rupees ಇದು ಮಾಡಿದ್ರೆ ಆ 1900 ಇಂದ 1950. ಯಾಕೆ ವೇರಿಯೇಷನ್ ಹೇಳ್ತೀನಿ, ನಾವು ವರ್ಕೌಟ್ ಮಾಡ್ಬಿಟ್ಟು ಬೇಸ್ಡ್ ಆನ್ ದಿ ವಾಲ್ಸ್, ಕೆಲವು ಸಲ ವಾಲ್ಸ್ ಜಾಸ್ತಿ ಇದ್ದಾಗ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಮ್ಯಾಕ್ಸಿಮಮ್ 150, ಮಿನಿಮಮ್ 100 rupees ಪರ್ ಸ್ಕ್ವೇರ್ ಫೀಟ್ ವೇರಿ ಆಗುತ್ತೆ. ನಿಮ್ಗೆ ರೆಡ್ ಬ್ರಿಕ್ಸ್ಗೂ ಸಾಲಿಡ್ ಬ್ಲಾಕ್ಸ್, ಸಾಲಿಡ್ ಕಾಂಕ್ರೀಟ್ ಬ್ಲಾಕ್ಸ್ ನಾವು ಡಬಲ್ ಪ್ರೆಸ್ ಸಾಲಿಡ್ ಬ್ಲಾಕ್ಸ್ ಯೂಸ್ ಮಾಡ್ತೀವಿ. ನೀವು ಇನ್ನೊಂದ್ಸಲ ನಮ್ಮ ವಿಡಿಯೋಗೆ ಬಂದ್ರೆ ಅಥವಾ ನಮ್ಮ ಕ್ಲೈಂಟ್ಸ್ ಬಂದ್ರೆ ನಾನು ನಮ್ಮ ಕನ್ಸ್ಟ್ರಕ್ಷನ್ ಆಗ್ತಿರೋ ಪ್ರಾಜೆಕ್ಟ್ಸ್ ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ನಾವು ಏನು ಮೆಟೀರಿಯಲ್ ಯೂಸ್ ಮಾಡ್ತೀವಿ ಪ್ರತಿಯೊಂದು ಅವ್ರಿಗೆ ತೋರಿಸ್ಕೊಡ್ತೀವಿ. ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಯಾವುದು ಯೂಸ್ ಮಾಡಲ್ಲ. ಮೆಟೀರಿಯಲ್ ಬೇಕು, ಅದಕ್ಕೆ ಏನು ಟೆಕ್ನಿಕಲಿ ಸ್ಪೆಸಿಫಿಕೇಶನ್ ಬೇಕು ಅದನ್ನ 100% ಮಾಡ್ಕೊಡ್ತೀವಿ. ಯಾವ ಪ್ರಾಡಕ್ಟ್ಗೆ ನಾನು ಏನು ಕೊಡಬೇಕು ಅದು 101% ಕೊಡ್ತೀನಿ ನನ್ನ ಕಡೆಯಿಂದ. 100% ಟ್ರಸ್ಟ್ ಮಾಡ್ಬೋದು. ಜೆನ್ಯೂನ್ ಆಗಿ ನಾವು ಬಿಲ್ಡಿಂಗ್ಸ್ ಮಾಡ್ಕೊಡ್ತೀವಿ. ನಾನು 15 years ಆಗಿದೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಪ್ರೊಫೆಷನಲ್ ಆಗಿ. ಸೊ ನಿಮಗೆ ಫೈನಲಿ ಒಂದು ಒಳ್ಳೆ ಪ್ರಾಡಕ್ಟು ಅಟ್ ಬೆಸ್ಟ್ ಪ್ರೈಸ್ ಬೇಕಂದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಸ್ಮೈಲಿ ಹೋಮ್ಸ್ ಕನ್ಸ್ಟ್ರಕ್ಷನ್ಸ್ನ. ಸೊ ನಿಮ್ಗೆ ಆ್ಯಕ್ಚುಲಿ ಕಾಸ್ಟ್ ಸೇವ್ ಆಗುತ್ತೆ. ನೀವೇನು ಪ್ರಾಡಕ್ಟ್ ನಮ್ಮ ಕಡೆಯಿಂದ ಔಟ್ಪುಟ್ ಬರುತ್ತಲ್ಲ ಫೈನಲ್ ಪ್ರಾಡಕ್ಟ್, ಅದನ್ನು ನೀವು ಏನು ಸ್ಪೆಂಡ್ ಮಾಡಿರ್ತೀರ ಆ ಮನೆಗೆ ನೀವು ಓನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ರು ಅದು ಮಾಡೋಕ್ಕಾಗೋದಿಲ್ಲ. ಓಕೆ ನೋಡಿ, ಈ ಥರ ಇರುತ್ತೆ ವೀಕ್ಷಕರೇ. ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಸ್ಮೈಲಿ ಹೋಮ್ ಕನ್ಸ್ಟ್ರಕ್ಷನಲ್ಲಿ ಇನ್ನು ರೆಗ್ಯುಲರ್ ವಿಡಿಯೋಗಳು ಬರ್ತಾ ಇರುತ್ತೆ. ಹೌದು, ಇನ್ನು ಬರ್ತಾ ಇರುತ್ತೆ ವಿಡಿಯೋಸ್ಗಳು ತೊಗೊಂಬರ್ತಾ ಇರ್ತೀವಿ. ಬಜೆಟ್ ಫ್ರೆಂಡ್ಲಿ ಕನ್ಸ್ಟ್ರಕ್ಷನ್, ಮಾಡರ್ನು ಸಿಗುತ್ತೆ ನಿಮಗೆ ಕ್ವಾಲಿಟಿ ಅಂತೂ ಕಂಪಲ್ಸರಿ. ಸ್ಟ್ರಕ್ಚರು ಹಾಗೆ ಕೊಡ್ತಲ್ಲ, ಸ್ಟ್ರಕ್ಚರಲ್ಲಿ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದಿಲ್ಲ. ಯಾವ ಬಜೆಟ್ ನಾವು 1800 ಮಾಡೋದು 2000 ಮಾಡಿದ್ರು ಸ್ಟ್ರಕ್ಚರ್ಗೆ ಏನು ಬೇಕೋ ಅದು 101% ನಾವು ಅದನ್ನ ಸ್ಯಾಟಿಸ್ಫೈ ಮಾಡ್ತೀವಿ ಸರ್. ಮಾರ್ಕೆಟಲ್ಲಿ ಯಾರು ಕೊಡ್ತಿಲ್ಲ ಸರ್. 1800 ರೂಪಾಯಿ ಅಂತ ಹೇಳ್ತಾರೆ. ಅದು ಹೋಗ್ತಾ ಹೋಗ್ತಾನೆ ಜಾಸ್ತಿ ಆಗುತ್ತೆ. ಬಟ್ ಅದು ಹೇಳಕ್ಕಾಗಲ್ಲ, ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ವೇರಿಯೇಷನ್ ಹೋಗ್ಬಿಡುತ್ತೆ. ಅವರು ಒಂದ್ ಸ್ಟೇಜಿಗೆ ಬಂದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ನಮ್ಗೆ ಅದು ಇನ್ಕ್ಲೂಡ್ ಇಲ್ಲ. ಬಟ್ ನಮ್ದ್ರಲ್ಲಿ ಮೇನ್ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಏನಿರುತ್ತೆ ಏನಿಲ್ಲ ಬೆಟರ್. ಅದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ನೀವು ಡಿಸೈಡ್ ಮಾಡ್ಕೊಬಹುದು. ಅದೇ ಇಟ್ಕೊಂಡು ನೀವು ಬೇರೆಯವರು ಏನು ಹೇಳ್ತಾರೆ ಎನ್ಕ್ವೈರಿ ಮಾಡಿ ಇದು ಕೊಡ್ತೀರಾ, ನೀವು ಯಾವ್ದು ಕೊಡ್ತೀರಾ. ಬಟ್ ನಿಮ್ಗೆ ಅಲ್ಲಿನೂ ಆ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಬಟ್ ಗ್ಯಾರಂಟಿ ನಾನು ಕೊಡ್ತೀನಿ, ಯಾರು ಕೊಡಲ್ಲ ಅಂತ ಅನ್ಕೊಂತೀನಿ. ಈ ಪ್ರೈಸಲ್ಲಿ ತುಂಬಾ ಜನ, ಸಾಕಷ್ಟು ಜನ ಸೈಟ್ಗಳು ಇಟ್ಕೊಂಡಿರ್ತಾರೆ, ಮನೆಗಳು ಕಟ್ಟಬೇಕು ಅಂತ ಇರ್ತೀರಾ. ಸೊ ಮನೆ ಕಟ್ಟಕ್ಕಾಗಲ್ಲ. ಬಟ್ ಕೊಡಿ, ನಾನು ಹೇಳ್ತೀನಿ ಸರ್. ನಾನೇ ಒಂದು ಪ್ರಾಜೆಕ್ಟ್ ಕೊಡ್ತೀನಿ ಸರ್. ನಮ್ಮವರು ಖಂಡಿತ ಒಂದು ಚೆನ್ನಾಗಿ ಮಾಡ್ಕೊಡಿ ಅಂತ ಹೇಳ್ತೀನಿ ನಾನು ಅಷ್ಟೇ. ನಮ್ದು ನೀವು ನೋಡಿದಂಗೆ ನಮ್ಮ ಆಫೀಸ್ ಎಲ್ಲ ಓನ್ ಆಫೀಸ್ ಇದೆ. ನಮ್ದು ತುಂಬಾ ಚಿಕ್ಕ ಆಫೀಸ್. ನಾನು ಕೇಳಿದೆ ಲೊಕೇಶನ್ ಹೇಳ್ಬಿಡಿ ಸರ್ ಆಫೀಸ್ದು ನಿಮ್ದು ಒಂದ್ಸಲಿ. ನೀವು KR ಪುರಂ ಹತ್ರ ಬಂದು KR ಪುರಂ RTO ಹತ್ರ ಬಂದ್ರೆ ಮುಂದೆ ಸ್ವಲ್ಪ ಮೇಡಳ್ಳಿ ಬ್ರಿಡ್ಜ್ ಬರುತ್ತೆ. ಮೇಡಳ್ಳಿ ಬ್ರಿಡ್ಜ್ ರೈಟ್ ತಗೊಂಡು ಯಾರಾದ್ರೂ ಲೇಕ್ ಮೌಂಟ್ ಫೋರ್ಟ್ ಸ್ಕೂಲ್ ಅಂತ ಕೇಳಿದ್ರೆ ಅವರು ನಿಮ್ಗೆ ಲೇಕ್ ಮೌಂಟ್ ಫೋರ್ಟ್ ಸ್ಕೂಲ್ ನೀವು ಲೊಕೇಶನ್ ಹಾಕೊಂಡು ಬಂದ್ಬಿಡಿ. ಜಸ್ಟ್ ಅದ್ರ ರೈಟ್ ಆಪೋಸಿಟ್ ನಮ್ಮ ಸ್ಮೈಲಿ ಹೋಮ್ಸ್ ಕನ್ಸ್ಟ್ರಕ್ಷನ್ ಆಫೀಸ್ ಇರುತ್ತೆ. ನಿಮಗೆ ನೀವು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಕೆಲವು ಸಲ ನಾನು ಸೈಟ್ ವಿಸಿಟ್ಸ್ ಅಲ್ಲಿ ಇರ್ತೀನಿ. ಕಾಂಟ್ಯಾಕ್ಟ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಬಂದ್ರೆ ನಾವು ಅವ್ರ ಹತ್ರ ನಾವು ಯಾರು ಏನೇ ಡೀಟೇಲ್ಸ್ ಕೇಳಿದ್ರು ನಾವು ಪ್ರೊವೈಡ್ ಮಾಡ್ತೀವಿ. ಏನಿದ್ರು ಟ್ರಾನ್ಸ್ಫರ್, ನೋ ಐಡೆಂಟಿಟಿ ನಮ್ಮ ಹತ್ರ ಟ್ರಾನ್ಸ್ಪರೆಂಟ್ ಇರುತ್ತೆ. ಏನೇ ಡೌಟ್ಸ್ ಇದ್ರು ಕಾಲ್ ಮಾಡಿ. ವಿಡಿಯೋದಲ್ಲಿ ನಾವು ಏನೋ ಕವರ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ರೆ ಅದನ್ನು ಇದ್ರೆ ಬೇಕಾದ್ರೆ ಡೌಟ್ ಕ್ಲಿಯರ್ ಮಾಡ್ಕೋಬಹುದು. ಫೋನ್ ಮುಖಾಂತರ ನೀವು ಫೋನ್ ಮಾಡಿ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.